ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿನ್ನ ನೆಚ್ಚಿನ ಡಾಕ್ಟರ್ VRS ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಿರಿಯ ಮಾರ್ಗದರ್ಶಕನಾಗಿ ಹಾಗೂ ಲೇಖಕನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಹಿಂದಿನ ತರಗತಿಯ ಒಂದು ಸ್ವಲ್ಪ ಲಿಂಕನ್ನು ತೆಗೆದುಕೊಂಡು ಇವತ್ತಿನ ತರಗತಿಯನ್ನು ಆರಂಭಿಸೋಣ. ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನಲ್ಲಿ ನಾವು ಜೀವಕೋಶವನ್ನು ಅಬ್ಸರ್ವ್ ನೋಡಿದ್ರೆ 3 ಡಿವಿಷನ್ ಆಗಿ ಮಾಡ್ಕೋಬಹುದು. ಅಂಡರ್ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಸೆಲ್ ಡಿವೈಡೆಡ್ ಇಂಟು 3 ಡಿವಿಷನ್ಸ್, 3 ವಿಭಾಗಗಳಾಗಿ ಮಾಡ್ಕೋಬಹುದು. ಮೊದಲನೇದು ಯಾವುದು ಅಂದರೆ ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಕನ್ನಡದಲ್ಲಿ ಇದಕ್ಕೆ ಕೋಶ ಪೊರೆ ಅಂತ ಕರೀತಾರೆ. ಕೋಶ ಪೊರೆ ಅಂದರೆ ಜೀವಕೋಶವನ್ನು ಆವರಿಸ್ಕೊಂಡಿರುವಂಥ ಪೊರೆ, ಇದು ಕೋಶ ಪೊರೆ ಅಂತ ಹೇಳ್ತೀವಿ. ಈ ರೀತಿ ಇರುತ್ತೆ. ಎರಡನೇದು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಇದನ್ನು ಕನ್ನಡದೊಳಗೆ ಕೋಶ ದ್ರವ್ಯ ಅಂತ ಹೇಳ್ತೀವಿ. ಕೋಶ ದ್ರವ್ಯ ಇದು ಸೆಲ್ ಮೆಂಬ್ರೇನು. ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಕೋಶ ಕೇಂದ್ರ ಇರುತ್ತೆ. ಇವೆರಡಕ್ಕೂ ನಡುವೆ ಒಂದು ತಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಇರುತ್ತೆ. ಈ ತಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಓದೋಣ ಅದನ್ನ. ಮೂರನೇದು ಸೆಂಟ್ರ್ನಲ್ಲಿರೋದು ನ್ಯೂಕ್ಲಿಯಸ್ ಅಂದರೆ ಕೋಶ ಕೇಂದ್ರ. ಕೋಶ ಕೇಂದ್ರ ಇದನ್ನ ಬ್ರೈನ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಮೆದುಳು ಅಂತ ಹೇಳ್ತೀವಿ. ಕಾರಣ ಜೀವಕೋಶದ ಎಲ್ಲ ಕಾರ್ಯಚಟುವಟಿಕೆಯನ್ನು ನಡೆಸುತ್ತೆ. ಇದ್ರ ಬಗ್ಗೆ ಮುಂದೆ ಓದ್ತೀವಿ ನಾವು. ಓಕೆ, ಇದನ್ನು ಸಂಪೂರ್ಣವಾಗಿ ಓದಿದ್ವಿ. ಅಂದರೆ ಸೆಲ್ ಮೆಂಬ್ರೇನನ್ನು ಓದಿದ್ವಿ. ಇವತ್ತಿನ ತರಗತಿನಲ್ಲಿ ಸೈಟೋಪ್ಲಾಸಮ್ ಬಗ್ಗೆ ಓದೋಣ. ಇದನ್ನು ಕನ್ನಡದಲ್ಲಿ ಕೋಶ ದ್ರವ್ಯ ಅಂತ ಕರೀತಾರೆ. ಕೋಶ ದ್ರವ್ಯ UPSCನಲ್ಲೇ ಕೇಳಿದ್ದಾನೆ ಸೈಟೋಪ್ಲಾಸಮ್ ಅಂದರೆ ಏನು ಅಂತ. ಎ ಥಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಬಿಟ್ವೀನ್ ದಿ ಸೆಲ್ ಮೆಂಬ್ರೇನ್ ಅಂಡ್ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ಸೈಟೋಪ್ಲಾಸಮ್ ಅಂತ ಕರಿತೀವಿ. ಕೋಶ ಪೊರೆ ಮತ್ತು ಕೋಶ ಕೇಂದ್ರದ ನಡುವೆ ಇರುವ ಒಂದು ದ್ರವ್ಯಕ್ಕೆ, ಒಂದು ಜೆಲ್ಲಿ ಲೈಕ್ಸ್ ಲೋಳೆ ರೀತಿಯಲ್ಲಿರುವಂಥ ದ್ರವ್ಯಕ್ಕೆ ನಾವೇನು ಕೋಶ ದ್ರವ್ಯ ಅಂತ ಕರಿತೀವಿ. ಅಂದರೆ ಎ thick liquid matrix between the cell membrane and nucleus. ಇದನ್ನು ನಾವು ಸೈಟೋಪ್ಲಾಸಮ್ ಕೋಶ ದ್ರವ್ಯ ಅಂತ ಕರಿತೀವಿ. ಸೈಟೋಪ್ಲಾಸಮ್ ಕೋಶ ದ್ರವ್ಯ ಅಂತ ಕರೀತಾರೆ. ಅವನು ಹೆಂಗೆ ಕೇಳಿದ್ದಾನೆ ಇದರೊಳಗೆ UPSCನಲ್ಲಿ ಅಂದರೆ ಎ ಥಿಕ್ ಲಿಕ್ವಿಡ್ ಮ್ಯಾಟ್ರಿಕ್ಸ್ ಬಿಟ್ವೀನ್ ದಿ ಸೆಲ್ ಮೆಂಬ್ರೇನ್ ಆ್ಯಂಡ್ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ ಕೇಳ್ಬಿಟ್ಟು ನ್ಯೂಕ್ಲಿಯೋಪ್ಲಾಸಮು ಸೈಟೋಪ್ಲಾಸಮು ಈ ಥರ ಕೊಟ್ಕೊಂಡು ಹೋಗಿರ್ತಾನೆ. ನೋಡ್ಕೊ ಬರೀಬೇಕು ಸೈಟೋಪ್ಲಾಸಮ್. ಈ ಸೈಟೋಪ್ಲಾಸಮ್ನಲ್ಲಿ ಏನಿರುತ್ತೆ ಅಂತ ನೋಡಿದ್ರೆ, ಕಾಂಪೊನೆಂಟ್ಸ್ ಆಫ್ ಸೈಟೋಪ್ಲಾಸಮನ್ನು ನಾವು ನೋಡಿದ್ರೆ ವಾಟರ್ ಇರುತ್ತೆ, ಮೇಜರ್ ಆಗಿ ನೀರಿರುತ್ತೆ. ನೀರು, ಶರ್ಕರ ಪಿಷ್ಟಗಳಿರ್ತವೆ. ಶರ್ಕರ ಪಿಷ್ಟಗಳು, ಕಾರ್ಬೋಹೈಡ್ರೇಟ್ಸ್ ಇರ್ತವೆ, ಗ್ಲೂಕೋಸ್ ಈ ಥರ ಕಾರ್ಬೋಹೈಡ್ರೇಟ್ಸ್ ಇರ್ತವೆ. ಪ್ರೋಟೀನ್ಸ್ ಇರುತ್ತೆ, ಪ್ರೋಟೀನ್ ಇರ್ತವೆ, ಪ್ರೋಟೀನ್ಗಳಿರ್ತವೆ. ನೆಕ್ಸ್ಟ್ ಫ್ಯಾಟ್, ಕೊಬ್ಬಿರುತ್ತೆ, ಕೊಬ್ಬು ಫ್ಯಾಟ್ ಇರುತ್ತೆ. ಮಿನರಲ್ಸ್, ಲವಣಗಳು ಇರ್ತವೆ, ಮಿನರಲ್ಸ್ ಇರ್ತವೆ. ಒಂದೇ ಪದದಲ್ಲಿ ಹೇಳ್ಬೇಕು ಅಂತಂದರೆ ಸೆಲ್ಯುಲಾರ್ ನ್ಯೂಟ್ರಿಷನ್ಸು ಇರ್ತವೆ. ಸೆಲ್ಯುಲಾರ್ ನ್ಯೂಟ್ರಿಷನ್ಸ್, ಕೋಶೀಯ ಪೋಷಕಾಂಶಗಳಿರ್ತವೆ. ಕೋಶೀಯ ಪೋಷಕಾಂಶಗಳು ಇರ್ತವೆ. ಅಂದರೆ ಜೀವಕೋಶಕ್ಕೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ಇದರೊಳಗೆ ಇರ್ತವೆ. ಓಕೆ, ಕೋಶೀಯ ಪೋಷಕಾಂಶಗಳಿರ್ತವೆ. ಇದರಲ್ಲಿ ಎಷ್ಟು % ವಾಟರ್ ಇದೆ ಅನ್ನೋದನ್ನು ಕೂಡ ಕ್ವಶನ್ಸ್ ಆಗಿ ಕೇಳಿದ. ಸೆಲ್ಲಲ್ಲಿರುವಂಥ ವಾಟರ್ ಪರ್ಸೆಂಟೇಜ್ ಎಷ್ಟು ಅಂತ ಅಂದರೆ 65 to 70% ಆಫ್ ವಾಟರ್ ಇರುತ್ತೆ. 65% 70% ನೀರಿನ ಅಂಶವನ್ನು ಇದರೊಳಗಡೆ ಇರುತ್ತೆ. ನೀರಿರುತ್ತೆ ಸೈಟೋಪ್ಲಾಸಮಲ್ಲಿ. ಹಾಗೆ ಇದರೊಳಗೆ ನಾವು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸಣ್ಣ ಸಣ್ಣ ಅಂಗಗಳು ಇದರೊಳಗೆ ಕಂಡು ಬಂತು. ಈ ಸಣ್ಣ ಸಣ್ಣ ಅಂಗಗಳನ್ನು ಕನ್ನಡದೊಳಗೆ ಕಣದಂಗಗಳು ಅಂತ ಕರೀತಾರೆ. ಕಣದಂಗಗಳು, ಈ ಹೆಸರೇ ತುಂಬ ಕ್ಲಿಯರ್ ಆಗಿದೆ. ಕಣ ಅಂದರೆ ಚಿಕ್ಕದು, ಅಂಗಗಳು ಅಂದರೆ ಅಂಗದ ರಚನೆಯನ್ನು ಹೊಂದಿರೋದು. ಇದಕ್ಕೆ ಇಂಗ್ಲೀಷಲ್ಲಿ ಆರ್ಗೆನಲ್ಸ್ ಅಂತ ಕರೀತಾರೆ. ಆರ್ಗೆನಲ್ಸ್, ಸಣ್ಣ ಸಣ್ಣ ಅಂಗಗಳನ್ನು ಕಣದಂಗಗಳು ಅಂತ ಹೇಳ್ತೀವಿ. ದಿ ಸ್ಮಾಲೆಸ್ಟ್ ಆರ್ಗನ್ಸ್ ಆರ್ ಕಾಲ್ಡ್ ಆನ್ ಆರ್ಗೆನಲ್ಸ್ ಅಂತ ಹೇಳ್ತಾರೆ. ದೇರ್ ಆರ್ 2 types ಆಫ್ ಆರ್ಗೆನಲ್ಸ್. ಕಣದಂಗಗಳಲ್ಲಿ 2 ವಿಧ. ಅವನ್ನ ಇವತ್ತು ಓದೋಣ. ಕಣದಂಗಗಳ 2 ವಿಧಗಳು ಯಾವುವು ಅಂತ. ಕಣದಂಗಗಳಲ್ಲಿ 2 ವಿಧ. ಕಣದಂಗಗಳು ಅಂತ ತೆಗೆದುಕೊಂಡಾಗ 2 ವಿಧ ಇದೆ, 2 types ಇದೆ. ಆರ್ಗೆನಲ್ಸ್ ಅಲ್ಲಿ 2 ವಿಧ. ಒಂದು ಮೆಂಬ್ರೇನಿಯಸ್ ಆರ್ಗೆನಲ್ಸ್,
ಮೆಂಬ್ರೇನಿಯಸ್ ಆರ್ಗನಲ್ಸ್. ಇನ್ನೊಂದು ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್. ಓಕೆ, ಮೆಂಬ್ರೇನಿಯಸ್ ಆರ್ಗನ್ಸ್ ಅಂತಂದ್ರೆ ಪೊರೆ ಸಹಿತ ಕಣದಂಗಗಳು ಅಂದ್ರೆ ಅದು ಸುತ್ತ ಪೊರೆಯನ್ನು ಹೊಂದಿರುವಂಥವು ಅಂತ. ಇವು ಏನೇನಿರ್ತವೆ, ನೀವು ಮೈಟೋಕಾಂಡ್ರಿಯಾ ಅಂತ ಕೇಳಿರ್ತೀರಾ. ಮೈಟೋಕಾಂಡ್ರಿಯಾ ಇರುತ್ತೆ. ಕನ್ನಡದಲ್ಲಿ ಬರೆದ್ರು ಹೀಗೆ ಬರಿಬೇಕು, ಮೈಟೋಕಾಂಡ್ರಿಯಾ. ಮೊನ್ನೆ ಕ್ವಶನ್ಸ್ ಬಂದಿತ್ತಿದ್ದು FD ನಲ್ಲಿ, KE ನಲ್ಲಿ. ನೆಕ್ಸ್ಟ್ ಎರಡನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಮೂರನೇದು ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ ಇರುತ್ತೆ. ಲೈಸೋಸೋಮ್ಸ್ ಇರ್ತವೆ. ಕನ್ನಡದಲ್ಲಿ ಬರೆದ್ರು ಹಾಗೆ ಲೈಸೋಸೋಮ್ಸ್ ಇರ್ತವೆ. ವ್ಯಾಕ್ಯೂಲ್ ರಸದಾನಿ ಇರುತ್ತೆ. ಇದಿಷ್ಟು ಪ್ರಾಣಿಗಳಲ್ಲಾದ್ರೆ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಲೈಸೋಸೋಮು, ವ್ಯಾಕ್ಯೂಲ್ ಇಷ್ಟು ಪ್ರಾಣಿ ಜೀವಕೋಶಗಳಲ್ಲಿ ಕವರ್ ಆದ್ರೆ ಇನ್ನೊಂದು ಎಕ್ಸ್ಟ್ರಾ ಓದಬೇಕಾಗುತ್ತೆ ಸಸ್ಯ ಜೀವಕೋಶಂತೆ. ವ್ಯಾಕ್ಯೂಲ್ ಸಸ್ಯ ಜೀವಕೋಶದಲ್ಲೂ ಇರುತ್ತೆ. ಪ್ಲಾಸ್ಟಿಡ್ ಅಂತ ಕರಿತೀವಿ. ಕನ್ನಡದೊಳಗೆ ಅರಿದ್ರೇಣು ಅಂತ ಕರೀತಾರೆ. ಇದೊಂದನ್ನ ಸಸ್ಯ ಜೀವಕೋಶದಲ್ಲಿ ಎಕ್ಸ್ಟ್ರಾ ಓದಬೇಕಾಗುತ್ತೆ. ಓಕೆ, ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂದ್ರೆ ಸುತ್ತ ಪೊರೆ ಇಲ್ಲದೆ ಇರೋದು. ಅದರಿಂದ ಇದನ್ನ ಪೊರೆ ರಹಿತ ಕಣದಂಗಗಳು ಅಂತ ಕರೀತಾರೆ. ಇವನ್ನ ಅಂದ್ರೆ ಸುತ್ತ ಪೊರೆ ಇಲ್ಲದೆ ಇರುವಂಥವು ಯಾವ್ಯಾವು ಅಂತಂದ್ರೆ ರೈಬೋಸೋಮ್ಸ್, ಸೆಂಟ್ರೋಮಿಯರ್ ಇವೆರಡು ಕೂಡ ಪೊರೆ ರಹಿತ ಕಣದಂಗಗಳು, ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್. ಓಕೆ, ಇದಿಷ್ಟನ್ನ ಕ್ಲಾಸಿಫೈ ಮಾಡ್ಕೊಂಡ್ವಿ. ಈಗ ಒಂದೊಂದಾಗಿ ಓದೋಣ. ಒಂದನೇದು ಮೈಟೋಕಾಂಡ್ರಿಯಾ ವೆರಿ ಇಂಪಾರ್ಟೆಂಟು. ಮೈಟೋಕಾಂಡ್ರಿಯಾದ ಮೇಲೆ ಕ್ವಶನ್ಸ್ ಬರ್ತವೆ. ಈಗ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಗನಲ್ಸ್. ಒಂದು ಮೆಂಬ್ರೇನಿಯಸ್ ಆರ್ಗನಲ್ಸ್, ಇನ್ನೊಂದು ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್. ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂತ ನಾವು ತೆಗೆದುಕೊಂಡಾಗ ಮೈಟೋಕಾಂಡ್ರಿಯಾ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಮತ್ತೆ ಲೈಸೋಸೋಮ್ಸ್, ವ್ಯಾಕ್ಯೂಲು, ಪ್ಲಾಸ್ಟಿಡ್. ನಾನ್ ಮೆಂಬ್ರೇನಿಯಸ್ ಆರ್ಗನಲ್ಸ್ ಅಂತ ತೆಗೆದುಕೊಂಡಾಗ ರೈಬೋಸೋಮ್ಸ್, ಸೆಂಟ್ರೋಮಿಯರ್ ಎರಡೇ ಇರೋದು. ಒಂದಾಗ ಓದೋಣ. ಒಂದೇದು ಇದ್ರ ಅಂಡರ್ನಲ್ಲಿ ಬರೋದ್ರಿಂದ ರೋಮನ್ ಲೆಟರಲ್ಲಿ ಅದನ್ನ ಸೈಟೋಪ್ಲಾಸಮ್ ಅಂತ ಬರೆದಿದ್ವಿ. ಅದರ ಕೆಳಗಡೆ ಒಂದೊಂದನ್ನ ನಾರ್ಮಲ್ ಅಲ್ಲಿ ಬರೆದಿದ್ವಿ. ಮೈಟೋಕಾಂಡ್ರಿಯಾ ಕನ್ನಡದಲ್ಲಿ ಬರೆದ್ರು ಇದಕ್ಕೆ ಹೀಗೆ ಬರಿತೀವಿ, ಮೈಟೋಕಾಂಡ್ರಿಯಾ. ಓಕೆ, ಮೈಟೋಕಾಂಡ್ರಿಯಾವನ್ನ ಡಿಸ್ಕವರ್ಡ್ ಬೈ ಕೋಲಿಕರ್ ಅನ್ನೋರು. ಇವರು ಮೊಟ್ಟ ಮೊದಲಿಗೆ ಇದನ್ನ ಪತ್ತೆ ಹಚ್ಚಿದ್ರು. ಕೋಲಿಕರ್ ಅನ್ನೋರು ಇದನ್ನ ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚಿದವರು ಯಾರು, ಕಂಡಿಡಿದವ್ರು ಯಾರು ಅಂತ ನಿಮ್ಗೆ ಏನಾದ್ರು ಕೇಳಿದ್ರೆ ಕೋಲಿಕರ್ ಅನ್ನೋರು ಇದನ್ನ ಪತ್ತೆ ಹಚ್ಚಿದ್ರು. ನೆಕ್ಸ್ಟ್ 1894ರಲ್ಲಿ ಜರ್ಮನಿಯ ಪೆಥಾಲಜಿಸ್ಟ್ ಆದಂತ ರಿಚರ್ಡ್ ಹಾಲ್ಟ್ಮನ್ ಅನ್ನುವಂಥವರು ಇದನ್ನ ಬಯೋಬ್ಲಾಸ್ಟರ್ ಅಂತ ಕರೆದ್ರು. ಬಯೋಬ್ಲಾಸ್ಟರ್ ರಿಚರ್ಡ್ ಹಾಲ್ಟ್ಮನ್ ಅನ್ನೋರು ಇದನ್ನ ಬಯೋಬ್ಲಾಸ್ಟರ್ ಅಂತ ಕರೆದ್ರು. UPSC ನಲ್ಲಿ ಕೂಡ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾನೆ. ಮೈಟೋಕಾಂಡ್ರಿಯಾಕ್ಕಿರುವ ಮತ್ತೊಂದು ಹೆಸರೇನು ಅಂತ, ಮೈಟೋಕಾಂಡ್ರಿಯಾವನ್ನ ಬಯೋಬ್ಲಾಸ್ಟರ್ ಅಂತ ಕರೀತಾರೆ. ಬಯೋಬ್ಲಾಸ್ಟರ್ ಅಂತ ಕರಿತೀವಿ. ಬಯೋಬ್ಲಾಸ್ಟರ್ ಅಂತ ಕರೀತಾರೆ. ಓಕೆ, ಬಯೋಬ್ಲಾಸ್ಟರ್ 1898ರಲ್ಲಿ 1898ರಲ್ಲಿ ಇದನ್ನ ಕಾರ್ಲ್ ಬೇಂಡಾ ಅನ್ನುವಂಥ ಒಬ್ಬ ರಿಸರ್ಚರು ಇದನ್ನ ಏನಂತ ಕರೆದ್ರು ಅಂದ್ರೆ ಮೈಟೋಕಾಂಡ್ರಿಯಾ ಅಂತ ಕಂಡಿದ್ರು. ಇದನ್ನ ಮೈಟೋಕಾಂಡ್ರಿಯಾ ಅಂತ ಹೆಸರಿಸಿದ್ರು.
ಇದು ಕೂಡ ಕ್ವಶನ್ಸ್ ಆಗಿದೆ. ಮೈಟೋಕಾಂಡ್ರಿಯಾ ಅಂತ ಹೆಸರಿಸಿದವ್ರು ಯಾರು ಅನ್ನೋದೇ ಕ್ವಶನ್ಸು. ಕಾರ್ಲ್ ಬೇಂಡಾ, ಇದನ್ನು ಕೂಡ UPSC ಕೇಳಿದಾನೆ. ಅವನು ಬೇಂಡಾ ಅಷ್ಟೇ ಕೊಟ್ಟಿದ್ದಾನೆ, ನೋಡ್ಕೊಂಡ್ ಬರೀಬೇಕಾಗುತ್ತೆ. ಇದನ್ನ ಕಾರ್ಲ್ ಬೇಂಡಾ ಅಂತ ಕರಿತೀವಿ. ನೋಡಿ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮೈಟೋಕಾಂಡ್ರಿಯಾವನ್ನ ಮೊಟ್ಟ ಮೊದಲಿಗೆ ಪತ್ತೆ ಹಚ್ಚೋರು ಕೋಲಿಕರ್, ಮೈಟೋಕಾಂಡ್ರಿಯಾವನ್ನ ಬಯೋಬ್ಲಾಸ್ಟರ್ ಅಂತ ಕರೆದವರು ರಿಚರ್ಡ್ ಆಲ್ಟ್ಮನ್, ಮೈಟೋಕಾಂಡ್ರಿಯಾ ಅಂತ ಹೆಸರನ್ನ ಕಟ್ಟಂತವರು ಕಾರ್ಲ್ ಬೇಂಡಾ. ಓಕೆ, ಇವು ಮೂರು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ನೆಕ್ಸ್ಟು, ಇದು ಒಂದು ಜೀವಕೋಶದಲ್ಲಿ 30ರಿಂದ 40 ಮೈಟೋಕಾಂಡ್ರಿಯಾಗಳಿರ್ತವೆ. ಈಚ್ ಸೆಲ್ಸ್ ಕನ್ಸಿಸ್ಟ್ಸ್ 30 to 40 ಮೈಟೋಕಾಂಡ್ರಿಯಾ ಸೆಲ್ಸ್ಗಳನ್ನು ಹೊಂದಿರ್ತವೆ. ಅಂದರೆ ಒಂದು ಸೆಲ್ನಲ್ಲಿ 30ರಿಂದ 40 ಮೈಟೋಕಾಂಡ್ರಿಯಾ ಜೀವಕೋಶಗಳನ್ನು, ಮೈಟೋಕಾಂಡ್ರಿಯಾ ಕಣದಂಗಗಳನ್ನು ಹೊಂದಿರ್ತವೆ. ಓಕೆ, ದಿಸ್ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನಲ್, ಎರಡನೇ ದೊಡ್ಡ ಕಣದಂಗ. ಮೊದಲನೇದು ನ್ಯೂಕ್ಲಿಯಸ್, ಮುಂದೆ ಹೋಗ್ತೀವಿ ನಾವು. ಎರಡನೇದು ಇದು. ಓಕೆ, ಎರಡನೇ ದೊಡ್ಡ ಕಣದಂಗ. ಏನು ನಡೆಯುತ್ತೆ ಅಂದರೆ ಸೆಲ್ಯುಲಾರ್ ರೆಸ್ಪಿರೇಷನ್ ನಡೆಯುತ್ತೆ. ಕೋಶೀಯ ಉಸಿರಾಟ ಕ್ರಿಯೆ ನಡೆಯುತ್ತೆ ಇದರೊಳಗೆ. ಕೋಶೀಯ ಉಸಿರಾಟ ಕ್ರಿಯೆ ಜರುಗುತ್ತೆ ಇದರೊಳಗೆ. ಜೀವಕೋಶದ ಯಾವ ಕಣದಂಗದಲ್ಲಿ ಉಸಿರಾಟ ಕ್ರಿಯೆ ಜರುಗುತ್ತೆ ಅಂತ BEd ಅವ್ರಿಗೆ ಒಂದು ಕ್ವಶನ್ಸೇ ಕೇಳಿದ್ದಾನೆ. ಕೋಶೀಯ ಉಸಿರಾಟ ಕ್ರಿಯೆ ಜರುಗುತ್ತೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಜರುಗುತ್ತೆ. ಓಕೆ, ಎರಡನೇದೇನು ಅಂದರೆ ಉಸಿರಾಟ ಕ್ರಿಯೆ ಅಂದರೆ ಏನು ಅಂತಂದರೆ ಫುಡ್ಡು, ಆಹಾರ ಆಕ್ಸಿಡೈಸ್ ಆಗಿ ಆಮ್ಲಜನಕದೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಎನರ್ಜಿ ಬಿಡುಗಡೆ ಆದರೆ, ಶಕ್ತಿ ಬಿಡುಗಡೆ ಆದರೆ ಅದನ್ನ ನಾವು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಶಕ್ತಿ ಬಿಡುಗಡೆ ಆದರೆ ಅದನ್ನ ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಗ್ಲೂಕೋಸ್ ಆಮ್ಲಜನಕದೊಡನೆ ಉತ್ಕರ್ಷಣೆಯನ್ನು ಹೊಂದಿ ಶಕ್ತಿ ಬಿಡುಗಡೆ ಆಗುತ್ತೆ. ಎಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೋ ಅಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತೆ ಅಂತ ಅರ್ಥ. ಜೀವಕೋಶದ ಯಾವ ಕಣದಂಗದಲ್ಲಿ ಉಸಿರಾಟ ಕ್ರಿಯೆ ನಡೆಯುತ್ತೆ ಅಂತ ಕೇಳ್ತಾನೆ. ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ಜರುಗುತ್ತೆ. ಓಕೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಮೈಟೋಕಾಂಡ್ರಿಯಾ. ಎರಡು ಕ್ರಿಯೆಗಳಿಂದ ಶಕ್ತಿ ಬಿಡುಗಡೆ ಆಗುತ್ತೆ. ಎರಡು ಕ್ರಿಯೆಗಳನ್ನು ಕೂಡ UPSCನಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾನೆ. ಮೊನ್ನೆ AE ಕೂಡ ಕ್ವಶನ್ಸ್ ಬಂದಿತ್ತು. ಒಂದು, ರೆಸ್ಪಿರೇಷನ್ ಆದಾಗ ಎನರ್ಜಿ ಬಿಡುಗಡೆ ಆಗುತ್ತೆ. ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ಜರುಗಿದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಇನ್ನೊಂದು ಪರ್ಮೆಂಟೇಷನ್ ಉದುಗುವಿಕೆ ಕ್ರಿಯೆ ಆದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಉದುಗುವಿಕೆ ಫರ್ಮೆಂಟೇಷನ್ ಪ್ರೋಸೆಸ್ ಆದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಉದುಗುವಿಕೆ ಕ್ರಿಯೆ ಎಲ್ಲೆಲ್ಲಿ ಕೇಳಿರ್ತಾರೆ ಅಂದರೆ ಹಾಲು ಮೊಸರಾಗುವ ಕ್ರಿಯೆ ಅಂದರೆ ಫರ್ಮೆಂಟೇಷನ್ ಪ್ರೋಸೆಸ್ಸು. ಕಮರ್ಷಿಯಲ್ ಆಲ್ಕೋಹಾಲ್ ಪ್ರೊಡಕ್ಷನ್ಸ್ ಮಾಡೋದು ಉದುಗುವಿಕೆ ಪ್ರೋಸೆಸ್ಸಿಂದನೇ, ಫರ್ಮೆಂಟೇಷನ್ ಪ್ರೋಸೆಸ್ಸಿಂದ ಮಾಡ್ತೀವಿ. ಬಯೋಗ್ಯಾಸ್ ಉತ್ಪತ್ತಿ ಆಗೋದು ಕೂಡ ಫರ್ಮೆಂಟೇಷನ್ ಪ್ರೋಸೆಸ್ಸು. ಎಲ್ಲಿ ಫರ್ಮೆಂಟೇಷನ್ ಪ್ರೋಸೆಸ್ ಆಗುತ್ತೋ ಅಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ, ಎನರ್ಜಿ ಕೂಡ ಬಿಡುಗಡೆ ಆಗುತ್ತೆ. ನಮ್ಮೆಲ್ಲೂ ಅಷ್ಟೇ ಉಸಿರಾಡಿ ಬಿಟ್ಟಂಥ ಗಾಳಿಯನ್ನು ಫೀಲ್ ಮಾಡಿ ಬಿಸಿ ಇರುತ್ತೆ, ಬಿಕಾಸ್ ಇಟ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್. ಅಂದರೆ ಮಾಯಿಶ್ಚರ್ ಬರುತ್ತೆ, ವಾಟರ್ ವೇಪರ್ ಬರುತ್ತೆ, ಪ್ಲಸ್ ಎನರ್ಜಿ ಕೂಡ ಬರುತ್ತೆ. ಎರಡು ಕ್ರಿಯೆಯಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಒಂದು ರೆಸ್ಪಿರೇಷನ್ನಿಂದ ಬಿಡುಗಡೆ ಆಗುತ್ತೆ, ಇನ್ನೊಂದು ಫರ್ಮೆಂಟೇಷನ್ನಿಂದ ಬಿಡುಗಡೆ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಓಕೆ, ಇನ್ನೊಂದು ಟ್ವಿಸ್ಟನ್ನು ಮಾಡಿದ್ದಾನೆ AE ಎಕ್ಸಾಮ್ನಲ್ಲಿ. ಆಕ್ಚುಲಿ ಎಲ್ಲಿ ಕೆಮಿಕಲ್ ರೆಸ್ಪಿರೇಷನ್ ನಡೆಯುತ್ತೆ, ನಮ್ಮ ಜೀವಕೋಶದ ಯಾವ ಕಣದಂಗದಲ್ಲಿ ಕೆಮಿಕಲ್ ರೆಸ್ಪಿರೇಷನ್ ನಡೆಯುತ್ತೆ ಅಂತ. ಇದಕ್ಕೆ ಇನ್ನೊಂದು ಹೆಸರಿದೆ, ಸೆಲ್ಯುಲಾರ್ ರೆಸ್ಪಿರೇಷನ್ಸ್ ಅಂತಲೂ ಕರೀತಾರೆ, ಕೆಮಿಕಲ್ ರೆಸ್ಪಿರೇಷನ್ ಅಂತಲೂ ಕರಿತೀವಿ. ಯಾಕೆ ಇದಕ್ಕೆ ಕೆಮಿಕಲ್ ರೆಸ್ಪಿರೇಷನ್ ಅಂತ ಕರೀತಾರೆ ಅಂದರೆ, ನಮ್ಮಲ್ಲಿ ಗ್ಲೂಕೋಸ್ ಇದೆ. ಆ ಗ್ಲೂಕೋಸ್ ಏನಾಗುತ್ತೆ ಅಂತಂದರೆ ಆಮ್ಲಜನಕದೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಶಕ್ತಿ ಬಿಡುಗಡೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಕೆಮಿಕಲ್ ರೆಸ್ಪಿರೇಷನ್ ಅಂತಲೂ ಕರೀತಾರೆ. ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದರೂ ಮೈಟೋಕಾಂಡ್ರಿಯಾ ಬರೀಬೇಕು, ಕೆಮಿಕಲ್ ರೆಸ್ಪಿರೇಷನ್ ಅಂತ ಕೊಟ್ಟರು ಮೈಟೋಕಾಂಡ್ರಿಯಾಕ್ಕೆ ಬರೀಬೇಕು. ಇದನ್ನು ತುಂಬ ಹಿಂದೆ UPSCಗೆ ಕೇಳಿದ್ದ ಸೇಮ್ ಕ್ವಶನ್ಸನ್ನು AE ಅಸಿಸ್ಟೆಂಟ್ ಎಕ್ಸಾಮ್ ಅವ್ರಿಗೆ ಕೇಳಿದ್ದಾನೆ, ಗೊತ್ತಿರಬೇಕು. ಓಕೆ, ಇನ್ನೊಮ್ಮೆ ಈ ಸ್ಲೈಡ್ ಮಾತ್ರ ಒಂದು ಸ್ವಲ್ಪ ನೋಡೋಣ, ಇಂಪಾರ್ಟೆಂಟ್ ಇದೆ. ಮೈಟೋಕಾಂಡ್ರಿಯಾವನ್ನು ಪತ್ತೆ ಹಚ್ಚೋರು ಕೋಲಿಕರ್, ಮೈಟೋಕಾಂಡ್ರಿಯಾವನ್ನು ಬಯೋಬ್ಲಾಸ್ಟರ್ ಅಂತ ಕರೆದವರು ರಿಚರ್ಡ್ ಆಲ್ಟ್ಮನ್, ಮೈಟೋಕಾಂಡ್ರಿಯಾ ಅಂತ ಹೆಸರು ಕಟ್ಟಿದವರು ಕಾರ್ಲ್ ಬೇಂಡಾ. ಒಂದು ಕೋಶದಲ್ಲಿ 30ರಿಂದ 40 ಮೈಟೋಕಾಂಡ್ರಿಯಾಗಳಿರ್ತವೆ. ಓಕೆ, ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನಲ್, ಎರಡನೇ ದೊಡ್ಡ ಕಣದಂಗ ಜೀವಕೋಶದಲ್ಲಿರೋದ್ರಲ್ಲಿ. ಸೆಲ್ಯುಲಾರ್ ರೆಸ್ಪಿರೇಷನ್, ಕೋಶೀಯ ಉಸಿರಾಟ ಕ್ರಿಯೆ ನಡೆಯುತ್ತೆ. ಉಸಿರಾಟ ಕ್ರಿಯೆ ಅಂದರೆ ಏನು ಅಂದರೆ ಆಹಾರ ಆಮ್ಲಜನಕದೊಂದಿಗೆ ಉತ್ಕರ್ಷಣೆ ಹೊಂದಿ ಶಕ್ತಿ ಬಿಡುಗಡೆ ಆದರೆ ಅದು ಉಸಿರಾಟ ಕ್ರಿಯೆ ಅಂತ ಕರಿತೀವಿ. ಓಕೆ, ಎರಡು ಕ್ರಿಯೆಗಳಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಒಂದು ರೆಸ್ಪಿರೇಷನ್ ಉಸಿರಾಟ ಕ್ರಿಯೆ ನಡೆದಾಗ, ಇನ್ನೊಂದು ಫರ್ಮೆಂಟೇಷನ್ ಉದುಗುವಿಕೆ ಕ್ರಿಯೆ ನಡೆದಾಗ ಶಕ್ತಿ ಬಿಡುಗಡೆ ಆಗುತ್ತೆ. ಕೆಮಿಕಲ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾನೆ, ಅದು ಕೂಡ ಮೈಟೋಕಾಂಡ್ರಿಯಾನೇ. ಕಾರಣ ಗ್ಲೂಕೋಸು ಆಮ್ಲಜನಕದೊಂದಿಗೆ ಆಕ್ಸಿಡೈಸ್ ಆಗಿ ಶಕ್ತಿ ಬಿಡುಗಡೆ ಆಗುತ್ತೆ. ಇದನ್ನ ಕೆಮಿಕಲ್ ರೆಸ್ಪಿರೇಷನ್ ಅಂತಲೂ ಕರೀತಾರೆ. ಮುಂದೆ ಹೋಗೋಣ. ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಗೊತ್ತಾಯಿತು.
ಶಕ್ತಿ ಬಿಡುಗಡೆ ಆಗೋದ್ರಿಂದ ಮೈಟೋಕಾಂಡ್ರಿಯಾವನ್ನು ಏನಂತ ಕರೀತಾರೆ ಅಂತ ಒಂದು ಕ್ವಶನ್ಸ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಇದನ್ನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ. ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರಿತೀವಿ. ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಈ ಪವರ್ ಹೌಸ್ ಆಫ್ ದಿ ಸೆಲ್ ಅನ್ನೋದು ಇಲ್ಲಿವರೆಗೂ ಕೇಳ್ತಾ ಇದ್ದ. ಮೊನ್ನೆ SSC ಎಕ್ಸಾಮ್ನಲ್ಲಿ ಇದನ್ನು ಚೇಂಜ್ ಮಾಡ್ಬಿಟ್ಟವನೆ. ಇದನ್ನ ಬ್ಯಾಟರಿ ಆಫ್ ದಿ ಸೆಲ್ ಅಂತ ಕರೀತಾರೆ. ಬ್ಯಾಟರಿ ಆಫ್ ದಿ ಸೆಲ್, ಜೀವಕೋಶದ ಬ್ಯಾಟರಿ ಅಂತಲೂ ಕರಿತೀವಿ. ಬ್ಯಾಟರಿ ಆಫ್ ದಿ ಸೆಲ್ ಅಂತಲೂ ಕರಿತೀವಿ. ಓಕೆ, ಇಲ್ಲಿ ಶಕ್ತಿ, ಈಗ ಉದಾಹರಣೆಗೆ ಸೂರ್ಯನ ಶಕ್ತಿ ಯಾವ ರೂಪದಲ್ಲಿ ಬರುತ್ತೆ? ಶಾಖದ ರೂಪದಲ್ಲಿ ಬರುತ್ತೆ, ಬೆಳಕು ರೂಪದಲ್ಲಿ ಬರುತ್ತೆ. ಇಲ್ಲಿ ಯಾವುದೋ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗಬೇಕಲ್ವಾ? ಬಿಡುಗಡೆ ಆಗುವ ಶಕ್ತಿ ಯಾವ ರೂಪದಲ್ಲಿ ಬಿಡುಗಡೆ ಆಗುತ್ತೆ ಅನ್ನೋದು ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ. ದ ಲಿಬರೇಟೆಡ್ ಎನರ್ಜಿ ಇನ್ ದಿ ಫಾರ್ಮ್ ಆಫ್ ATP ರೂಪದಲ್ಲಿ ಬಿಡುಗಡೆ ಆಗುತ್ತೆ. ATP ಅಂದ್ರೆ ಏನು ಅನ್ನೋದನ್ನು UPSC ಕ್ವಶನ್ಸ್ ಮಾಡಿದ್ದಾನೆ. ಅಡಿನೋಸಿನ್ ಟ್ರೈಫಾಸ್ಫೇಟ್. ಆದರೆ ಇದ್ರ ಮೇಲೆ ಹೆಂಗ್ ಕ್ವಶನ್ಸ್ ಕೇಳಿದಾನೆ ಅಂದರೆ ತುಂಬಾ ಡಿಫಿಕಲ್ಟ್ ಆಗಿ ಕ್ವಶನ್ಸ್ ಕೇಳಿದಾನೆ. ಈ ಕೆಳಗಿನ ಯಾವುದು 3 ಫಾಸ್ಫೇಟ್ ಬಂಧಗಳನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಅವನು ಎಕ್ಸಾಂಪಲ್ ಏನು ಕೊಟ್ಟಿದ್ದಾನೆ? RNA, DNA, ATP ಈ ಥರ ಕೊಟ್ಕೊಂಡು ಹೋಗಿದ್ದಾನೆ. RNA, DNA ನಲ್ಲೂ 3 ಬಾಂಡ್ ಇರುತ್ತೆ, ಆದರೆ ಫಾಸ್ಫರಸ್ ಬಾಂಡ್ ಅಲ್ಲ. ಆ ಫಾಸ್ಫರಸ್ ಬಾಂಡ್ ಇರೋದು ಇದರೊಳಗೆ. ಅದಕ್ಕೋಸ್ಕರ ಇದನ್ನ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂದರೆ ಟ್ರೈ ಅಂದರೆ 3 ಫಾಸ್ಫೇಟ್ ಬಾಂಡ್ ಇರೋದು ATP ಇಂದ ಗೊತ್ತಿರಬೇಕಾಗುತ್ತೆ ನಿಮಗೆ. ಓಕೆ, ATP ರೂಪದಲ್ಲಿ ಬಿಡುಗಡೆ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತೆ ಶಕ್ತಿ? ATP ಏನಾಗಿ ಬದಲಾವಣೆ ಆಗುತ್ತೆ ಅಂದರೆ ADP ಆಗಿ ಬದಲಾವಣೆ ಆಗುತ್ತೆ. ಅಡಿನೋಸಿನ್ ಡೈಫಾಸ್ಫೇಟ್ ಆಗಿ ಬದಲಾವಣೆ ಆಗುತ್ತೆ. ಈ ಪ್ರೋಸೆಸ್ಗೆ ಹೈಡ್ರೋಲಿಸಿಸ್ ಅಂತ ಕರಿತೀವಿ. ಈ ಹೈಡ್ರೋಲಿಸಿಸ್ ಅನ್ನುವಂಥ ಒಂದು ಕ್ರಿಯೆ ನಡೆದು ಎನರ್ಜಿ ಬಿಡುಗಡೆ ಆಗುತ್ತೆ. ಇಲ್ಲಿ ಶಕ್ತಿ ರೂಪದಲ್ಲಿ ATP ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗೋದ್ರಿಂದ ಇದನ್ನ ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರೀತಾರೆ. ಕರೆನ್ಸಿ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಕರೆನ್ಸಿ ಅಂತ ಕರೀತಾರೆ. ಇದನ್ನ ಜೀವಕೋಶದ ಕರೆನ್ಸಿ ಅಂತ ಕರೀತಾರೆ. ATPಯನ್ನು ಯಾವ ರೂಪದಲ್ಲಿ ಬಿಡುಗಡೆ ಮಾಡುತ್ತೋ ಅದಕ್ಕೆ ಜೀವಕೋಶದ ಕರೆನ್ಸಿ ಅಂತ ಕರಿತೀವಿ. ಜೀವಕೋಶದ ಕರೆನ್ಸಿ ಅದು ಗೊತ್ತಿರಬೇಕು. ATP ಆದಾಗ ಕ್ವಶನ್ಸ್ ಬಿಡುಗಡೆ ಆಗುತ್ತೆ. ಇಲ್ಲಿ ಒಳಭಾಗದಲ್ಲಿ ನಾವು ನೋಡಿದ್ರೆ ಡಬಲ್ ಹೆಲಿಕಲ್ ಮೆಂಬ್ರೇನ್ ಅನ್ನ ಹೊಂದಿರುತ್ತೆ. ಇದು ಒಳಭಾಗದ ಮೆಂಬ್ರೇನ್ನಲ್ಲಿ ಈ ತರ ಬೆರಳಿನ ಆಕಾರದ ರಚನೆಗಳಿರ್ತವೆ. ಈ ಬೆರಳಿನ ಆಕಾರದ ರಚನೆಗಳಿಗೆ ಏನಂತ ಕರೀತಾರೆ ಅನ್ನೋದು ಕ್ವಶನ್ಸ್ ಕ್ರಿಸ್ಟೆ ಅಂತ ಕರೀತಾರೆ. ಮೊನ್ನೆ FDA ಕೂಡ ಕ್ವಶನ್ಸ್ ಬಂದಿತ್ತು. ಕ್ರಿಸ್ಟೆ ಅಂತ ಕರಿತೀವಿ. ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇನ್ಸೈಡ್ ದಿ ಮೈಟೋಕಾಂಡ್ರಿಯಾ ಆರ್ ಕಾಲ್ಡ್ ಕ್ರಿಸ್ಟೇಸ್ ಅಂತ ಹೇಳ್ತಾರೆ. ಕನ್ನಡದಲ್ಲೂ ಕೂಡ ಕ್ರಿಸ್ಟೆಗಳು ಅಂತಾನೆ ಕರೀತಾರೆ. ಕ್ರಿಸ್ಟೆಗಳು ಮೊನ್ನೆ FDA ಕೂಡ ಕ್ವಶನ್ಸ್ ಬಂದಿತ್ತು. ಓಕೆ, ಕ್ರಿಸ್ಟೆಗಳು ಅಂತ ಕರಿತೀವಿ. ಕ್ರಿಸ್ಟೆಗಳು ಅಂತ ಹೇಳ್ತೀವಿ. ಆಲ್ಬರ್ಟ್ ಕ್ರಬ್ಸ್ ಅನ್ನೋರು ಏನು ಸೈಕಲ್ ನಡೆಯುತ್ತೆ ಇದರೊಳಗೆ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ತಾನೆ. ಇದರೊಳಗೆ ಕ್ರಬ್ಸ್ ಸೈಕಲ್ ನಡೆಯುತ್ತೆ. ಇದನ್ನ ಆಲ್ಬರ್ಟ್ ಕ್ರಬ್ಸ್ ಅನ್ನೋರು ಇದನ್ನ ಕಂಡುಹಿಡಿದ್ರು, ಅದಕ್ಕೋಸ್ಕರ ಈ ಹೆಸರನ್ನ ಇಟ್ಟಿದ್ದಾರೆ. ಆಲ್ಬರ್ಟ್ ಕ್ರಬ್ಸ್ ಅನ್ನೋರು ಇದನ್ನ ಕಂಡುಹಿಡಿದ್ರು, ಅದಕ್ಕೋಸ್ಕರ ಈ ಹೆಸರನ್ನ ಇಟ್ಟಿದ್ದಾರೆ. ಕ್ರಬ್ಸ್ ಸೈಕಲ್ ಯಾವ ಕ್ರಿಯೆ ಮೂಲಕ ಇದು ಬಿಡುಗಡೆ ಆಗುತ್ತೆ ಅಂದರೆ ಕ್ರಬ್ಸ್ ಚಕ್ರದ ಮೂಲಕ ಶಕ್ತಿ ಬಿಡುಗಡೆ ಆಗುತ್ತೆ. ಇದಕ್ಕೆ ಇವರಿಗೆ ನೋಬೆಲ್ ಪ್ರೈಸಸ್ ಅನ್ನ ಕೊಟ್ಟರು. ಇದಕ್ಕೋಸ್ಕರ ಕೊಟ್ಟರು. ಓಕೆ, ಯಾವ ಕ್ರಿಯೆ ಮೂಲಕ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕೇಳಿದ್ರೆ ಕ್ರಬ್ಸ್ ಸೈಕಲ್ ಮೂಲಕ ಮಾಡುತ್ತೆ. ಆಲ್ಬರ್ಟ್ ಕ್ರಬ್ಸ್ ಅನ್ನೋರು ಇದನ್ನ ಕಂಡುಹಿಡಿದ್ರು, ಇವರಿಗೆ ನೋಬೆಲ್ ಪ್ರೈಸಸ್ ಅನ್ನ ಕೊಟ್ಟರು. ಈ ಕ್ರಿಯೆ ಮೂಲಕ ಶಕ್ತಿ ಬಿಡುಗಡೆ ಆಗುತ್ತೆ ಜೀವಕೋಶದಲ್ಲಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇವರಿಗೆ ನೋಬೆಲ್ ಪ್ರೈಸ್ ಕೂಡ ಸಿಕ್ತು, ಗೊತ್ತಿರಬೇಕು. ನೆಕ್ಸ್ಟ್, ಮೈಟೋಕಾಂಡ್ರಿಯಾದಲ್ಲಿ ಇನ್ನೇನೇನು ಗೊತ್ತಿರಬೇಕು ಅಂತಂದ್ರೆ ಹೈಯೆಸ್ಟ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಸೆಲ್ಸ್ ಎಂತರಲ್ಲಿ ಇರ್ತವೆ ಅಂತ ಕೇಳ್ತಾನೆ. ಲಿವರ್ನಲ್ಲಿ ಇರುತ್ತೆ, ಯಕೃತ್ತಿನಲ್ಲಿ ಇರುತ್ತೆ. ಕನ್ನಡದಲ್ಲಿ ಯಕೃತ್ ಅಂತ ಕರೀತಾರೆ, ಪಿತ್ತಕೋಶ ಅಂತಾನೂ ಕರೀತಾರೆ. ಇದಕ್ಕೆ ಪಿತ್ತಕೋಶ ಅಂತ ಹೇಳ್ತೀವಿ. ಈ ಪಿತ್ತಕೋಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಸೆಲ್ಸ್ ಇರ್ತವೆ. ಓಕೆ, ನಿಮ್ಗೆ ಗೊತ್ತಿರಬೇಕು, ಒಬ್ಬ ನಿಶಕ್ತಿ ಹೊಂದಿದಂಥ ರೋಗಿನ ಮತ್ತು ಕ್ರೀಡಾಪಟುವಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂಥ ಸ್ವಲ್ಪ ಹೊತ್ತಿನಲ್ಲಿ ಅವನಿಗೆ ಗ್ಲೂಕೋಸನ್ನು ಕೊಟ್ಟರೆ ಎನರ್ಜಿ ಬಂದ್ಬಿಡುತ್ತೆ. ಏನಾಗುತ್ತೆ ಅಂದರೆ ಈ ಯಕೃತ್ಗೆ ಗ್ಲೂಕೋಸ್ ಹೋದ ತಕ್ಷಣ ಮೈಟೋಕಾಂಡ್ರಿಯಾ ಸೆಲ್ಸ್ಗಳು ಜಾಸ್ತಿ ಇರ್ತವೆ. ಅವೇನು ಮಾಡ್ತವೆ ಅಂದರೆ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿಬಿಟ್ಟು ನಮ್ಮ ಬಾಡಿಗೆ ರೀಚಾರ್ಜನ್ನು ಮಾಡ್ತವೆ. ಅವಾಗ ಏನಾಗುತ್ತೆ ಅಂದರೆ ವ್ಯಕ್ತಿ ಅದರಿಂದ ಸುಸ್ತಿಂದ ಹೊರಗಡೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹೈಯೆಸ್ಟ್ ನಂಬರ್ ಇದನ್ನು UPSC ಕೂಡ ಕೇಳಿದ್ದಾನೆ. ಯಕೃತ್ ಮೇಲೇ ಒಂದು 2 ಅವರ್ ಕ್ಲಾಸನ್ನು ಮಾಡ್ತೀವಿ, ಮುಂದಿನ ತರಗತಿಗಳಲ್ಲಿ ನೋಡೋಣ. ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ತಿಳ್ಕೊಂಡಿರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೈಟೋಕಾಂಡ್ರಿಯಾ ಸೆಲ್ಸ್ ಇನ್ ಲಿವರ್ ಅಂತ ಗೊತ್ತಿರಬೇಕು. ಎದರಲ್ಲಿ ಇರ್ತವೆ? ಲಿವರ್ನಲ್ಲಿ ಇರ್ತವೆ, ಯಕೃತ್ನಲ್ಲಿ ಇರ್ತವೆ. ಓಕೆ, ನೆಕ್ಸ್ಟ್ ಇದ್ರ ಮೇಲೆ ಒಂದಷ್ಟು ಕ್ವಶನ್ಸ್ ಅನ್ನು ಕೂಡ ಕೇಳ್ತಾನೆ. ಕತ್ತರಿಸಿದ್ರೆ ಬೆಳೆಯುವಂಥ ಭಾಗ ಯಾವುದು, ಈ ಥರದ್ದೆಲ್ಲ ಹೇಳ್ತಾರೆ. ಜಾಂಡೀಸ್ ನಮ್ಮ ದೇಹದ ಯಾವ ಭಾಗ ಬಸುತ್ತೆ, ಈ ಥರದ್ದು ಬೇಕಾದಷ್ಟು ಕ್ವಶನ್ಸ್ ಬರ್ತವೆ. ಈಗ ಡೈವರ್ಟ್ ಆಗೋದು ಬೇಡ, ಅದನ್ನು ಮುಂದಿನ ತರಗತಿನಲ್ಲಿ ನೋಡೋಣ. ಓಕೆ, ಈ DNA ಇದಕ್ಕೂ ಒಂದು ಮೈಟೋಕಾಂಡ್ರಿಯಾದ ಒಂದು ವಿಶೇಷತೆ ಇದೆ. ಅದರದೇ ಆದಂಥ ಓನ್ DNA ಹೊಂದಿರುತ್ತೆ.
ನಿಮಗೆ PSIಗೆ ಈ ಕ್ವಶನ್ಸ್ ಬಂದಿದೆ. ನ್ಯೂಕ್ಲಿಯಸ್ನ ಹೊರತುಪಡಿಸಿ ಮತ್ಯಾವ ಕಣದಂಗದಲ್ಲಿ, ನ್ಯೂಕ್ಲಿಯಸ್ನ ಹೊರತುಪಡಿಸಿ ಅಂದರೆ ಅದನ್ನ ಬಿಟ್ಟು ಮತ್ಯಾವ ಕಣದಂಗದಲ್ಲಿ DNA ಇರುತ್ತೆ ಅಂತ ಕೇಳ್ತಾರೆ. ಇದರಲ್ಲಿ ಓನ್ DNA ಇರುತ್ತೆ, ಓನ್ ರೈಬೋಸೋಮ್ಸ್ ಕೂಡ ಇರ್ತವೆ, ಓನ್ ರೈಬೋಸೋಮ್ಸ್ ಕೂಡ ಇರ್ತವೆ. ಓಕೆ, ಇನ್ನೊಂದು UPSC ಕ್ವಶನ್ಸ್ ಕೇಳಿದ್ದ, ಮೈಟೋಕಾಂಡ್ರಿಯಲ್ ಡಿಸೀಸ್ ಅಂದರೆ ಏನು ಅಂತ. ಮೈಟೋಕಾಂಡ್ರಿಯಲ್ ಡಿಸೀಸ್, ಮೈಟೋಕಾಂಡ್ರಿಯಲ್ ಡಿಸೀಸ್, ಮೈಟೋಕಾಂಡ್ರಿಯಲ್ ಡಿಸೀಸ್ ಅಂದರೆ ಏನು ಅಂತಂದರೆ, ಮೈಟೋಕಾಂಡ್ರಿಯಾ ತನ್ನ ಕೆಲಸವನ್ನು ನಿರ್ವಹಿಸೋದನ್ನು ಕಳ್ಕೊಂಡ್ಬಿಡುತ್ತೆ. ಆ ಕಳ್ಕೊಳ್ಳುವಂಥ ಹಂತಕ್ಕೆ ನಾವೇಂತ ಕರಿತೀವಿ ಅಂದರೆ ಮೈಟೋಕಾಂಡ್ರಿಯಲ್ ಡಿಸೀಸ್ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ತನ್ನ ಮಾಡುವ ಕೆಲಸವನ್ನು ನಿರ್ವಹಿಸುವಂಥ ಕೆಲಸವನ್ನು ಮಾಡಿದಂಥ ಸಾಮರ್ಥ್ಯಕ್ಕೆ, ತನ್ನ ಕೆಲಸವನ್ನು ನಿರ್ವಹಿಸೋಕ್ಕಾಗದೇ ಇರುವಂಥ ಒಂದು ಕಂಡೀಷನ್ಸ್ಗೆ ನಾವೇನಂತ ಕರಿತೀವಿ ಅಂದರೆ ಮೈಟೋಕಾಂಡ್ರಿಯಲ್ ಡಿಸೀಸ್ ಅಂತ ಕರಿತೀವಿ. ಓಕೆ, ಹೇಗೆ ಆಗುತ್ತಿದು ಅಂತ ನೋಡೋಣ. ಗ್ಲೂಕೋಸ್ ಇರುತ್ತೆ, ಗ್ಲೂಕೋಸ್ C6H12O6 ಗ್ಲೂಕೋಸ್ ಇರುತ್ತೆ. ಆಕ್ಸಿಜನ್ ಜೊತೆ ಆಕ್ಸಿಜನ್ ಆಕ್ಸಿಡೈಸ್ ಆಗುತ್ತೆ, ಉಸಿರಾಟ ಕ್ರಿಯೆ ನಡೆಯುತ್ತೆ. ಏನೇನು ಬಿಡುಗಡೆ ಆಗುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ಮೂಗಿನ ಮುಂದೆ ನಿಮ್ಮ ಬೆರಳನ್ನು ಇಟ್ಟು ಬರುವಂಥ ಗಾಳಿಯನ್ನು ಫೀಲ್ ಮಾಡಿ, ಬಿಸಿ ಇರುತ್ತೆ, ಬಿಕಾಸ್ ಇಟ್ ಕಂಟೈನ್ಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಅಂದರೆ ಮಾಯಿಶ್ಚರ್ ಬರುತ್ತೆ, ವಾಟರ್ ವೇಪರ್ ಬಿಡುಗಡೆ ಆಗುತ್ತೆ, ಪ್ಲಸ್ ಎನರ್ಜಿ ಶಕ್ತಿ ಬಿಡುಗಡೆ ಆಗುತ್ತೆ, ಎನರ್ಜಿ ಬಿಡುಗಡೆ ಆಗುತ್ತೆ. ಓಕೆ, 673 ಕಿಲೋ ಕ್ಯಾಲೋರೀಸ್ ಆಫ್ ಎನರ್ಜಿ ಬಿಡುಗಡೆ ಆಗುತ್ತೆ, ಕಿಲೋ ಕ್ಯಾಲೋರೀಸ್ ಆಫ್ ಎನರ್ಜಿ ಬಿಡುಗಡೆ ಆಗುತ್ತೆ, ಕೀಕ್ಯಾ ಅಂತ ಹೇಳ್ತೀವಿ. ಗ್ಲೂಕೋಸ್ ಆಮ್ಲಜನಕದೊಂದಿಗೆ ಉತ್ಕರ್ಷಣೆಯನ್ನು ಹೊಂದಿ ಶಕ್ತಿ ಬಿಡುಗಡೆ ಆಗುತ್ತೆ. ಇದನ್ನು ಏರೋಬಿಕ್ ರೆಸ್ಪಿರೇಷನ್ ಅಂತ ಕರೀತಾರೆ, ಕಾರಣ ಆಮ್ಲಜನಕದ ಉಪಸ್ಥಿತಿಯಲ್ಲಿ ಉಸಿರಾಟ ಕ್ರಿಯೆ ಜರುಗುತ್ತೆ. ಓಕೆ, ಇದಿಷ್ಟು ಮೈಟೋಕಾಂಡ್ರಿಯಾದ ಮೇಲೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದನ್ನು ಹೋಗೋಣ. ಎರಡನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದನ್ನು 1961ರಲ್ಲಿ ಪೋರ್ಟರ್ ಅನ್ನೋರು ಕಂಡುಹಿಡಿದ್ರು. ಪೋರ್ಟರ್ ಅನ್ನುವಂಥವ್ರು ಇದನ್ನು ಕಂಡುಹಿಡಿದ್ರು, ಪೋರ್ಟರ್ ಅನ್ನುವಂಥವ್ರು ಇದನ್ನು ಕಂಡುಹಿಡಿದ್ರು. ಓಕೆ, ಇದು ಎರಡು ರೀತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಸ್ಗಳಿರ್ತವೆ. 2 ಟೈಪ್ಸ್ ಇರ್ತವೆ. ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಇನ್ನು ಎರಡನೇದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೀತಾರೆ. ಓಕೆ, ಇದ್ರ ಮೇಲೆ ರೈಬೋಸೋಮ್ಸ್ಗಳಿರ್ತವೆ. ಇವೆರಡರ ಮೇಲೂ ಕೂಡ ರೈಬೋಸೋಮ್ಸ್ಗಳು ಇರ್ತವೆ. ರೈಬೋಸೋಮ್ಸ್ಗಳು ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಏನು ಮಾಡ್ತವೆ ಅಂತ, ಸಿಂಥಸಿಸ್ ಆಫ್ ಪ್ರೋಟೀನನ್ನು ಉತ್ಪತ್ತಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲೆಲ್ಲಿ ಇರಲ್ಲ ಅಂತ ನೋಡೋದಾದರೆ, ನಮ್ಮ ಎಂಡೋಪ್ಲಾಸ್ಮಿಕ್ RBCsನಲ್ಲಿ ಕೆಂಪು ರಕ್ತ ಕಣಗಳಲ್ಲಿ ಇರಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರಲ್ಲ. ಇದು ಇನ್ನೇನು ಕೆಲಸವನ್ನು ಮಾಡುತ್ತೆ ಅಂದರೆ ATP ಬಿಡುಗಡೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಮತ್ತು ಅನ್ವಾಂಟೆಡ್ ಥಿಂಗ್ಸು ಅಂದರೆ ಪಾಯ್ಸನಸ್ ಥಿಂಗ್ಸ್ನ ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಟು ಎಲಿಮಿನೇಟ್ ದಿ ಪಾಯ್ಸನಸ್ ಥಿಂಗ್ಸ್, ವಿಷಕಾರಕ ವಸ್ತುವನ್ನು ದೇಹದಿಂದ ಹೊರ ಹಾಕೋದಕ್ಕೆ, ಜೀವಕೋಶದಿಂದ ಹೊರ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಇದಿಷ್ಟು ಇದ್ರ ಮೇಲೆ ಗೊತ್ತಿರಬೇಕಾಗುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದನ್ನು ಪೋರ್ಟರ್ ಅನ್ನೋರು ಇದನ್ನು ಕಂಡುಹಿಡಿದ್ರು. ಎರಡು ರೀತಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಇರುತ್ತೆ, ನಯವಾಗಿರುತ್ತೆ. ಇನ್ನೊಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ಅದ್ರ ಮೇಲೆ ರೈಬೋಸೋಮ್ಸ್ಗಳು ಕೂತ್ಕೊಂಡು ಚಿರೋಟಿ ಮೇಲೆ ಇದು ಚಿರೋಟಿ ಇದ್ರ ಮೇಲೆ ಶುಗರ್ ಮಾಲಿಕ್ಯೂಲ್ಸ್ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಆ ರೀತಿ ಇರ್ತವೆ. ಇವೆರಡರ ಮೇಲೂ ಏನಾಗಿ ಹೊರಟಾಗಿರೋದಕ್ಕೆ ಕಾರಣ ಏನು ಅಂದರೆ ರೈಬೋಸೋಮ್ಸ್ ಇರ್ತವೆ. ಈ ರೈಬೋಸೋಮ್ಸ್ ಏನು ಕೆಲಸ ಮಾಡ್ತವೆ ಅಂದರೆ ಪ್ರೋಟೀನ್ ಉತ್ಪಾದನೆಗೆ ಸಹಕಾರಿಯನ್ನು ಮಾಡುತ್ತೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೂಡ ಪ್ರೋಟೀನ್ ಉತ್ಪಾದನೆಗೆ ಸಹಕಾರಿ ಮಾಡುತ್ತೆ. ATP ಪ್ರೊಡಕ್ಷನ್ಸ್ ಆಗೋದಕ್ಕೆ, ಶಕ್ತಿ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಪಾಯ್ಸನಸ್ ಥಿಂಗ್ಸನ್ನು ನಾವು ಜೀವಕೋಶದಿಂದ ಹೊರಗಡೆಗೆ ಹಾಕೋದಕ್ಕೆ, ಅಂದರೆ ವಿಷಕಾರಕ ವಸ್ತುವನ್ನು ಜೀವಕೋಶದಿಂದ ಹೊರ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಇದಿಷ್ಟು ಇದ್ರ ಮೇಲೆ ಗೊತ್ತಿರಬೇಕು. ಮುಂದಕ್ಕೆ ಹೋಗೋಣ. ಲೈಸೋಸೋಮ್, ಮೂರನೇದು ವೆರಿ ಇಂಪಾರ್ಟೆಂಟು. ಲೈಸೋಸೋಮ್ಸ್ ಯಾರು ಕಂಡುಹಿಡಿದದ್ದು ಅಂತ ಕೇಳಿದ್ರೆ ಕ್ರಿಶ್ಚಿಯನ್ ಡೇ ಡುಡುವೆ ಎನ್ನುವಂಥ ವಿಜ್ಞಾನಿ ಇದನ್ನು ಪತ್ತೆ ಹಚ್ಚಿದ್ರು. ಕ್ರಿಶ್ಚಿಯನ್ ಡೇ ಡುಡುವೆ ಎನ್ನುವಂಥವರು ಇದನ್ನು ಪತ್ತೆ ಹಚ್ಚಿದ್ರು, ಗೊತ್ತಿರಬೇಕು.
ಕ್ರಿಶ್ಚಿಯನ್ ಡೇ ಡುಡುವೆ ಅನ್ನೋರು ಇದನ್ನು ಪತ್ತೆ ಹಚ್ಚಿದ್ರು. ನೆಕ್ಸ್ಟ್ ಏನು ಕೆಲಸ ಮಾಡುತ್ತಿದ್ದು ಅಂತ ನೋಡೋದಾದ್ರೆ, ಇದು ಆಟೋಲೈಸಿಸ್ ಡೈಜೆಷನ್ಸ್ ಆಫ್ ದಿ ಸೆಲ್ ಎಲ್ಲ ಆಗುತ್ತೆ ಅಂತ ಅಂದ್ರೆ ಲೈಸೋಸೋಮ್ಸ್ ಅಲ್ಲಿ ಆಗುತ್ತೆ. ಜೀರ್ಣಕ್ರಿಯೆ ಜೀವಕೋಶದ ಯಾವ ಕಣಾಂಗದಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ ಲೈಸೋಸೋಮ್ನಲ್ಲಿ ನಡೆಯುತ್ತೆ. ನಿಮ್ಗೆ ಈಗಾಗಲೇ ಕೇಳಿದ ಉಸಿರಾಟ ಕ್ರಿಯೆ ಜೀವಕೋಶದ ಯಾವ ಕಣಾಂಗದಲ್ಲಿ ನಡೆಯುತ್ತೆ ಅಂತ, ಅದೇ ತರ ಡೈಜೆಷನ್ ಅಲ್ಲಿ ನಡೆಯುತ್ತೆ ಅಂದ್ರೆ ಇದರಲ್ಲಿ ನಡೆಯುತ್ತೆ. ಯಾಕೆ ಇದರಲ್ಲಿ ನಡೆಯುತ್ತೆ ಅಂದ್ರೆ ಇಟ್ ಕಂಟೈನ್ಸ್ ಆಟೋಲೈಸಿಸ್ ಎಂಜೈಮ್. ಆಟೋಲೈಸಿಸ್ ಕಿಣ್ವಗಳನ್ನು ಹೊಂದಿರುತ್ತೆ. ಆಟೋಲೈಸಿಸ್ ಕಿಣ್ವಗಳು ಆಟೋಲೈಸಿಸ್ ಕಿಣ್ವಗಳನ್ನು ಹೊಂದಿರುತ್ತೆ. ಕಿಣ್ವ ಅಂದರೆ ಏನು ಅಂತಂದರೆ ನೋಡಿ, ಇಷ್ಟು ದಪ್ಪದ ತುತ್ತನ್ನು ಊಟ ಮಾಡ್ತೀರಾ, ಅದನ್ನ ಹೀರ್ಕೊಳ್ಳೋ ರೂಪಕ್ಕೆ ಪರಿವರ್ತಿಸೋದು ಯಾವುದು ಅಂದರೆ ಕಿಣ್ವ. ಅಂದರೆ ಆಹಾರವನ್ನು ಕಾಂಪ್ಲೆಕ್ಸ್ ಪ್ಯಾಟರ್ನ್ ಸಿಂಪಲ್ ಪ್ಯಾಟರ್ನ್ಗೆ ಕನ್ವರ್ಟ್ ಮಾಡುವ ಕಿಣ್ವ, ಅಂಥವಕ್ಕೆ ಕಿಣ್ವ ಅಂತ ಕರಿತೀವಿ. ಆಟೋಲೈಸಿಸ್ ಅಂದರೆ ತನ್ನನ್ನು ತಾನೇ ಕೊಂದ್ಕೊಳ್ಳುವಂಥ ಕಿಣ್ವಗಳಿರ್ತವೆ, ಅದಕ್ಕೋಸ್ಕರ ಇದನ್ನ ಆಟೋಲೈಸಿಸ್ ಎಂಜೈಮ್ಸ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಇದು ಈ ಪ್ರೋಸೆಸ್ಗೆ ಜೀವಕೋಶವನ್ನು ಸತ್ತೋಗಿರೋ ಜೀವಕೋಶವನ್ನು ಡೈಜೆಸ್ಟ್ ಮಾಡಿ ನಮ್ಮ ದೇಹ ಅದರಲ್ಲಿರುವಂಥ ಉಪಯುಕ್ತ ವಸ್ತುವನ್ನು ನಮ್ಮ ದೇಹಕ್ಕೆ ಸೇರಿಸುತ್ತೆ. ಅದಕ್ಕೋಸ್ಕರ ಇದನ್ನ ಸೂಯಿಸೈಡ್ ಬ್ಯಾಗ್ಸ್ ಅಂತ ಕರೀತಾರೆ. ಸೂಯಿಸೈಡ್ ಬ್ಯಾಗ್ಸ್ ತುಂಬ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿರ್ತಾನೆ. ಸೂಯಿಸೈಡ್ ಬ್ಯಾಗ್ಸ್ ಅಂದರೆ ಏನು ಅಂತ ನೋಡಿ. ನೀವು ಡೋರನ್ನು ಸಂಸ್ಕೊಬಿಟ್ರೆ ಆ ಭಾಗ ರೆಡ್ ಕಲರ್ ಆಗಿರುತ್ತೆ, ಸ್ವಲ್ಪ ದಿನದಲ್ಲೇ ನೀಲಿ ಕಲರ್ಗೆ ಟರ್ನ್ ಆಗಿಬಿಡುತ್ತೆ. ಅಷ್ಟರೊಳಗೆ ಇವು ತನ್ನ ಜೀವಕೋಶವನ್ನು ಸತ್ತೋಗಿರೋ ಜೀವಕೋಶವನ್ನು ಡೈಜೆಸ್ಟ್ ಮಾಡಿ ಅದರಲ್ಲಿ ಉಪಯುಕ್ತವಂಥ ವಸ್ತುವನ್ನು ನಮ್ಮ ಬಾಡಿಗೆ ರಿಟೈನ್ ಮಾಡ್ತವೆ. ಅದರಿಂದ ಇದನ್ನು ಸೂಯಿಸೈಡ್ ಬ್ಯಾಗ್, ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಇದಕ್ಕೆ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ. ಸಂಚಿ ಅಂದರೆ ಚೀಲ ಅಂತ, ಅದನ್ನೇ ಸೂಯಿಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ. ಸೂಯಿಸೈಡ್ ಬ್ಯಾಗ್ಸ್ ಇಟ್ಸ್ ಓನ್ಲಿ ಪ್ರೆಸೆಂಟ್ ಇನ್ ಅನಿಮಲ್ಸ್. ಅನಿಮಲ್ ಸೆಲ್ಲಲ್ಲಿ ಮಾತ್ರ ಇರುತ್ತೆ ಇದು, ಪ್ಲಾಂಟ್ ಸೆಲ್ಲಲ್ಲಿ ಇರಲ್ಲ. ಓಕೆ, ಯಾವ ಆರ್ಗನಲ್ಸು ಪ್ಲಾಂಟ್ ಸೆಲ್ಲಲ್ಲಿ ಇರಲ್ಲ ಅಂತ ಕೇಳಿದ್ರೆ ಇದು ಲೈಸೋಸೋಮ್ಸು ಇರಲ್ಲ. ಯಾಕೆ ಪ್ಲಾಂಟ್ ಸೆಲ್ಲು ಜೈಗೆಂಟಿಕ್ ಆಗಿ ಬಳ್ಕೊಬಿಡ್ತವೆ ಸಸ್ಯಗಳು ಅಂತ ಅಂದರೆ, ಅದರಲ್ಲಿ ಸತ್ತೋಗಿರುವಂಥ ಜೀವಕೋಶಗಳು ದೇಹದಲ್ಲೇ ಸೇರ್ಕೊಂಡಿರ್ತವೆ, ಅದಕ್ಕೋಸ್ಕರ ದಪ್ಪ ಆಗಿ ಬೆಳೆದ್ಬಿಡ್ತವೆ. ಹಾಲ್ದ ಮರ ಇವೆಲ್ಲ ಕೇಳಿರ್ತಿರಲ್ಲ, ತುಂಬ ಜೈಗ್ಯಾಂಟಿಕ್ ಸ್ಟ್ರಕ್ಚರ್ ಆಗಿ ಯಾಕೆ ಬೆಳ್ಕೊಳ್ತವೆ ಅಂತಂದರೆ ಸತ್ತೋಗಿರೋ ಜೀವಕೋಶಗಳು ಅದರೊಳಗೆ ಉಳ್ಕೊಬಿಡ್ತವೆ. ಅದಕ್ಕೋಸ್ಕರ ಏನಾಗುತ್ತೆ, ಫಾಸ್ಟಾಗಿ ಬೆಳ್ಕೊಳ್ತಾ ಹೊರಟೋಗ್ತವೆ. ಲೈಸೋಸೋಮ್ ಅದರೊಳಗೆ ಇರೋದಿಲ್ಲ. ಓಕೆ, ನಮ್ಮ ಜೀವಕೋಶದಲ್ಲಿ ಬೇಡದೇ ಇರುವಂಥ ವಸ್ತುವನ್ನು ಇದನ್ನು ಹೊರಗಡೆಗೆ ತೆಗೆಯೋದ್ರಿಂದ ಇದನ್ನ ಗಾರ್ಬೇಜ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಗಾರ್ಬೇಜ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಜೀವಕೋಶದ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಕರೀತಾರೆ. ಜೀವಕೋಶದ ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಕರಿತೀವಿ ಕನ್ನಡದೊಳಗೆ. ಓಕೆ, ಬೇಡದೇ ಇರುವಂತಹ ಜೀವಕೋಶಗಳನ್ನ, ಸತ್ತೋಗಿರೋ ಜೀವಕೋಶನ ದೇಹದಿಂದ ಹೊರಭಾಗಕ್ಕೆ ಹಾಕೋದ್ರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಗಾರ್ಬೇಜ್ ಆಫ್ ದಿ ಸೆಲ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟು. ಈ ಥರ ನಿಕ್ ನೇಮ್ ಇರೋದು ಕ್ವಶನ್ಸ್ ಆಗಿ ಬಂದ್ಬಿಡ್ತವೆ. ಸೂಯಿಸೈಡ್ ಬ್ಯಾಗ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟು. ಓಕೆ, ಜೀವಕೋಶವನ್ನು ನೇರವಾಗಿ ತಿಂದು ಅದನ್ನು ಡೈಜೆಸ್ಟ್ ಮಾಡೋದ್ರಿಂದ ಇದನ್ನು ಆಟೋಫೇಜಿ ಅಂತ ಕರೀತಾರೆ. ಆಟೋಫೇಜಿ ಅಂದರೆ ಏನು ಅಂತ ಕೇಳ್ತಾನೆ. ಜೀವಕೋಶವನ್ನು ಜೀವಂತವಾಗಿ ತೆಗೆದುಕೊಂಡು ಡೈಜೆಸ್ಟ್ ಮಾಡೋದ್ರಿಂದ ಇದಕ್ಕೆ ಆಟೋಫೇಜಿ ಅಂತ ಕರೀತಾರೆ. ಆಟೋ ಅಂದರೆ ಸ್ವತಃ, ಫೇಜಿ ಅಂದರೆ ಅದನ್ನೇ ಡೈಜೆಸ್ಟ್ ಮಾಡಿ ತಿನ್ನುವಂಥದ್ದು ಅಂತ, ಆಟೋಫೇಜಿ ಅಂತ ಕರೀತಾರೆ. ಓಕೆ, ಲೈಸೋಸೋಮ್ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿರಬೇಕು. ಲೈಸೋಸೋಮನ್ನು ಕಂಡುಹಿಡಿದವರು ಯಾರು ಅಂತಂದರೆ ಕ್ರಿಶ್ಚಿಯನ್ ಡೇ ಡುಡುವೆ ಅನ್ನೋರು ಇದನ್ನು ಕಂಡುಹಿಡಿದ್ರು. ಇದು ಏನು ಹೆಲ್ಪ್ ಮಾಡುತ್ತೆ ಅಂದರೆ ಡೈಜೆಷನ್ ಆಫ್ ದ ಸೆಲ್, ಜೀವಕೋಶದಲ್ಲಿ ಜೀರ್ಣಕ್ರಿಯೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ಆಟೋಲೈಸಿಸ್ ಅನ್ನುವಂಥ ಕಿಣ್ವ ಇದೆ. ಆಟೋಲೈಸಿಸ್ ತನ್ನನ್ನು ತಾನೇ ಕೊಂದ್ಕೊಳ್ಳುವಂಥ ಕಿಣ್ವ ಇದೆ, ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡುತ್ತಿದ್ದು. ನೆಕ್ಸ್ಟ್, ಸತ್ತೋಗಿರೋ ಜೀವಕೋಶಗಳನ್ನ ಡೈಜೆಸ್ಟ್ ಮಾಡಿ ಅದರಲ್ಲಿ ಉಪಯುಕ್ತ ವಸ್ತುವನ್ನು ನಮ್ಮ ದೇಹಕ್ಕೆ ಸೇರಿಸುತ್ತೆ. ಅದಕ್ಕೋಸ್ಕರ ಇದನ್ನ ಸೂಯಿಸೈಡ್ ಬ್ಯಾಗ್ಸ್, ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಓಕೆ, ಇಟ್ ಪ್ರೆಸೆನ್ಸ್ ಓನ್ಲಿ ಇನ್ ಅನಿಮಲ್ ಸೆಲ್. ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಇರುತ್ತೆ ಇದು. ಅದಕ್ಕೋಸ್ಕರ ಪ್ರಾಣಿ ಜೀವಕೋಶದಲ್ಲಿ ಅನ್ವಾಂಟೆಡ್ ಡೆಡ್ ಸೆಲ್ಸ್ ಎಲ್ಲ ಡಿಕೇಯಿಂಗ್ ಆಗ್ತಾ ಇರ್ತದೆ ನಮ್ಮ ಬಾಡಿನಲ್ಲಿ. ಓಕೆ, ಇದು ಒಂದರಲ್ಲಿರಲ್ಲ, ಹಾರ್ವಿಸಿಸ್ನಲ್ಲಿ ಇರಲ್ಲ, ಕೆಂಪು ರಕ್ತ ಕಣಗಳಲ್ಲಿ ಇರಲ್ಲ. ಅದಕ್ಕೋಸ್ಕರ ಕೆಂಪು ರಕ್ತ ಕಣಗಳನ್ನು, ಸತ್ತೋಗಿರುವಂಥ ಕೆಂಪು ರಕ್ತವನ್ನು ಹೊರಗಡೆ ಹಾಕೋದಕ್ಕೆ ಲಿವರು, ಸ್ಪ್ಲೀನು ಈ ಥರದ್ದು ಹೆಲ್ಪ್ ಮಾಡ್ತವೆ. ಓಕೆ, ಇದು ಇಟ್ ಇಸ್ ಟೋಟಲಿ ಆಬ್ಸೆನ್ಸ್ ಇನ್ ಪ್ಲಾಂಟ್ ಸೆಲ್ಲಲ್ಲಿ ಇರಲ್ಲ. ಅದಕ್ಕೋಸ್ಕರ ಜೈಗ್ಯಾಂಟಿಕ್ ಸ್ಟ್ರಕ್ಚರ್ ಆಗಿ ತುಂಬ ಯೂಸ್ ಆಗಿ ಬೆಳ್ಕೊಂಡು ಹೊರಟೋಗ್ಬಿಡ್ತವೆ. ಕಾರಣ ಸತ್ತೋಗಿರೋ ಜೀವಕೋಶಗಳು ಸಸ್ಯ ಜೀವಕೋಶದಲ್ಲೇ ಉಳ್ಕೊಳ್ತವೆ. ಇದನ್ನು ಗಾರ್ಬೇಜ್ ಆಫ್ ದಿ ಸೆಲ್ ಅಂತ ಕರೀತಾರೆ, ತ್ಯಾಜ್ಯ ವಿಲೇವಾರಿ ಘಟಕ ಅಂತ ಕರೀತಾರೆ. ಜೀವಕೋಶವನ್ನು ನೇರವಾಗಿ ಡೈಜೆಸ್ಟ್ ಮಾಡೋದ್ರಿಂದ ಇದನ್ನು ಆಟೋಫೇಜಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೂರನೇದಕ್ಕೆ ಹೋಗೋಣ. ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ.
ಗಾಲ್ಗಿ ಕಾಂಪ್ಲೆಕ್ಸ್, ಗಾಲ್ಗಿ ಸಂಕೀರ್ಣ, ಗಾಲ್ಗಿ ಸಂಕೀರ್ಣ. ಇದನ್ನ ಇಟಲಿಯ ಕೆಮಿಲಿಯೋ ಗಾಲ್ಗಿ ಅಂತ ಕಂಡುಹಿಡಿದ್ರು. ಕೆಮಿಲಿಯೋ ಗಾಲ್ಗಿ ಅನ್ನೋರು ಇದನ್ನ ಕಂಡುಹಿಡಿದ್ರು. ಅದಕ್ಕೋಸ್ಕರ ಇದನ್ನ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆ, ಕೆಮಿಲಿಯೋ ಗಾಲ್ಗಿ ಅನ್ನೋರು ಇದನ್ನ ಕಂಡುಹಿಡಿದ್ರು, ಅದಕ್ಕೋಸ್ಕರ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಇದನ್ನ, ಗಾಲ್ಗಿ ಕಾಂಪ್ಲೆಕ್ಸ್. ಇದು ಏನು ಮಾಡುತ್ತೆ ಅಂದರೆ ಇಟ್ ಹ್ಯಾವ್ಸ್ ಟು ಸಿಂಥಿಸಿಸ್ ಆಫ್ ಕೆಮಿಕಲ್ಸ್, ಜೀವಕೋಶಕ್ಕೆ ಬೇಕಾಗಿರುವಂತಹ ರಾಸಾಯನಿಕ ವಸ್ತುಗಳನ್ನು ಸ್ರವಿಕೆ ಮಾಡುತ್ತೆ, ರಾಸಾಯನಿಕ ವಸ್ತುಗಳನ್ನು ಸ್ರವಿಕೆ ಮಾಡುತ್ತೆ. ಅದರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಸೆಲ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರೀತಾರೆ. ಸೆಲ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರಿತೀವಿ. ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಇದು ನಿಕ್ ನೇಮ್, ವೆರಿ ಇಂಪಾರ್ಟೆಂಟ್. ಇದು ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ. ಸೆಲ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರೀತಾರೆ ಇದನ್ನು. ನೆಕ್ಸ್ಟ್ ಅದು ಗೊತ್ತಿರಬೇಕು. ನೆಕ್ಸ್ಟ್ ಇದು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಒಂದು ಕೆಮಿಕಲ್ ಸಿಂಥಿಸಿಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ನೊಂದು ರೈಬೋಸೋಮ್ಸಿಂದ ಪ್ರೋಟೀನ್ ಉತ್ಪತ್ತಿ ಮಾಡೋ ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಅಂದರೆ ರೈಬೋಸೋಮ್ಸೇ ಪ್ರೋಟೀನನ್ನು ಉತ್ಪತ್ತಿ ಮಾಡೋದು. ಆ ಉತ್ಪತ್ತಿ ಮಾಡೋದಕ್ಕೆ ಬೇಕಾದಂಥ ವಸ್ತುಗಳನ್ನ ಕೊಟ್ಟು ಏನೇನು ರಾ ಮೆಟೀರಿಯಲ್ಸ್ ಬೇಕೋ ಅದನ್ನು ಸಪ್ಲೈ ಮಾಡಿ ಸಿಂಥಿಸಿಸ್ ಮಾಡೋದಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ, ಗೊತ್ತಿರಬೇಕು. ಇದನ್ನ ಸ್ಟೋರೇಜ್ ಬ್ಯಾಕ್ ಆಫ್ ಎಂಜೈಮ್ಸ್ ಅಂತ ಕರಿತೀವಿ. ನಮ್ಮ ಜೀವಕೋಶದಲ್ಲಿ ಕಿಣ್ವಗಳ ಚೀಲ ಅಂತ ಕರೀತಾರೆ ಇದನ್ನ. ಕಿಣ್ವಗಳನ್ನು ಹೊಂದಿರುವಂಥ ಭಾಗ ಯಾವುದು ಅಂದರೆ ಇದು ಕಿಣ್ವಗಳನ್ನು ಹೊಂದಿರುತ್ತೆ. ಇದನ್ನ ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಇದು ಕೂಡ ಕ್ವಶನ್ಸ್ ಆಗಿದೆ. ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಆಫೀಸ್ ಆಫ್ ದಿ ಸೆಲ್, ಜೀವಕೋಶದ ಅಂಚೆ ಕಚೇರಿ, ಆಫೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಅಂಚೆ ಕಚೇರಿ ಅಂತ ಕರೀತಾರೆ. ಅಂಚೆ ಕಚೇರಿ ಏನು? ಅಂಚೆ ಕಚೇರಿ ಕೆಲಸ ಎಲ್ಲಿಂದ ಲೆಟರ್ ಬಂದಿರುತ್ತೋ ಆ ವ್ಯಕ್ತಿಗೆ ತಲುಪಿಸೋದು ಅಂಚೆ ಕಚೇರಿ ಕೆಲಸ. ಇದೂ ಅಷ್ಟೇ, ಎಲ್ಲಿಂದ ಬಂದಿರುತ್ತೆ ಕೆಮಿಕಲ್ಲು, ಯಾವ ಟಾರ್ಗೆಟೆಡ್ ಆರ್ಗನ್ಸ್ಗೆ ಅದು ಬೇಕೋ ಅದನ್ನು ತಲುಪಿಸಿರುತ್ತೆ. ಅದಕ್ಕೋಸ್ಕರ ಆ ಕೆಮಿಕಲನ್ನು ಬೇಕಾದಂತಹ ಆರ್ಗನ್ಗೆ ತಲುಪಿಸೋದ್ರಿಂದನೇ ಇದನ್ನು ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಅಂಚೆ ಕಚೇರಿ ಅಂತ ಕರೀತಾರೆ. ಇನ್ನೊಂದು ಹೆಸರಿದೆ, ಇದನ್ನ ಟ್ರಾಪಿಕ್ ಪೊಲೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಟ್ರಾಪಿಕ್ ಪೊಲೀಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಪೊಲೀಸ್ ಆಫ್ ದಿ ಸೆಲ್, ಜೀವಕೋಶದ ಸಂಚಾರಿ ಪೊಲೀಸ್ ಅಂತ ಕರೀತಾರೆ. ಸಂಚಾರಿ ಪೊಲೀಸ್. ಏನು ಸಂಚಾರಿ ಪೊಲೀಸ್ ಕೆಲಸ? ಯಾರನ್ನ ಬಿಡಬೇಕು ಒಳಗಡೆಗೆ ಅವ್ರನ್ನ ಬಿಡ್ತಾರೆ, ಯಾರನ್ನ ಬಿಡಬಾರ್ದು ಅದನ್ನ ಬಿಡೋದಿಲ್ಲ. ಅದೇ ರೀತಿನಲ್ಲಿ ಇದು ಅಷ್ಟೇ, ಜೀವಕೋಶಕ್ಕೆ ಏನು ಅಗತ್ಯವಾಗಿದೆಯೋ ಅದನ್ನ ಒಳಗಡೆ ಬಿಡುತ್ತೆ, ಯಾವುದು ಜೀವಕೋಶಕ್ಕೆ ಅಗತ್ಯವಾಗಿಲ್ವೋ ಅದನ್ನ ಬಿಡಲ್ಲ. ಅದರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಟ್ರಾಪಿಕ್ ಪೊಲೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಸಂಚಾರಿ ಪೊಲೀಸ್ ಅಂತ ಕರೀತಾರೆ ಕನ್ನಡದೊಳಗೆ, ಸಂಚಾರಿ ಪೊಲೀಸ್. ನೆಕ್ಸ್ಟ್, ಇದು ಗಾಲ್ಗಿ ಕಾಂಪ್ಲೆಕ್ಸು ಸ್ಪರ್ಮಲ್ಲಿ, ಜೆಂಟ್ಸ್ನ ಸ್ಪರ್ಮ್ನಲ್ಲಿ ಏನಾಗುತ್ತೆ ಅಂತ ಅಂದರೆ ಆಕ್ರೋಸೋಮ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ರೋಸೋಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆಕ್ರೋಸೋಮ್ಸ್ ಅನ್ನು ನೀವು ಎಲ್ಲಿ ಕೇಳಿದ್ದೀರಾ ಅಂದರೆ ಈ ಸ್ಪರ್ಮ್ ಇದೆಯಲ್ಲ, ಸ್ಪರ್ಮು ಒಂದು ಮೈಕ್ರೋಸ್ಕೋಪಿಕ್, ಬರಿಗಣ್ಣಿಗೆ ಕಾಣಲ್ಲ, ಸೂಕ್ಷ್ಮದರ್ಶಕದಿಂದ ನೋಡಬೇಕಾಗಿರೋದು. ಇದರಲ್ಲಿ 3 ಪ್ರಮುಖ ಭಾಗಗಳು ಬರ್ತವೆ. ಒಂದು ಹೆಡ್, ತಲೆ ಭಾಗ ಇರುತ್ತೆ, ಇನ್ನೊಂದು ಬಾಡಿ, ದೇಹ ಇರುತ್ತೆ, ಇನ್ನೊಂದು ಟೇಲ್, ಬಾಲ ಇರುತ್ತೆ. ಇದೇನಾಗುತ್ತೆ, ಈ ಪಾರ್ಟ್ ಇದೆಯಲ್ಲ ಮೇಲ್ಭಾಗ, ಇದು ಆಕ್ರೋಸೋಮಿಂದ ಮಾಡಲ್ಪಟ್ಟಿರುತ್ತೆ. ಈ ಆಕ್ರೋಸೋಮಿಂದ ಮಾಡಲ್ಪಡೋದಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ಆಕ್ರೋಸೋಮ್ಸ್ ಆಗಿ ಮಾಡಲ್ಪಟ್ಟಿರುತ್ತೆ. ಏನಾಗುತ್ತೆ ಅಂದರೆ ಸ್ಪರ್ಮ್ನಲ್ಲಿ ಈ ಗಾಲ್ಗಿ ಕಾಂಪ್ಲೆಕ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ಆಕ್ರೋಸೋಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಆಕ್ರೋಸೋಮ್ಸ್ ಏನಕ್ಕೆ ಮಾಡುತ್ತೆ ಅಂದರೆ ಎಗ್ಗನ್ನು ಪೆನೆಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಅಂಡಾಣುವನ್ನು ಕೊರೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಇದಿಷ್ಟು ಗಾಲ್ಗಿ ಕಾಂಪ್ಲೆಕ್ಸ್ ಮೇಲೆ ಗೊತ್ತಿರಬೇಕು. ಒಂದು ಕ್ವಿಕ್ ಆಗಿ ರಿವ್ಯೂ ಮಾಡೋಣ. ಗಾಲ್ಗಿ ಕಾಂಪ್ಲೆಕ್ಸನ್ನು ಇಟಲಿಯ ಕೆಮಿಲಿಯೋ ಗಾಲ್ಗಿ ಅನ್ನೋರು ಕಂಡುಹಿಡಿದ್ರು. ಇವರು ಸೈಟಾಲಜಿಸ್ಟು, ಅಂದರೆ ಕೋಶಶಾಸ್ತ್ರಜ್ಞರು ಇವರು. ಸೆಲ್ಲಲ್ಲಿ ಏನಾಗುತ್ತೆ ಗಾಲ್ಗಿ ಕಾಂಪ್ಲೆಕ್ಸ್ ಕೆಲಸ ಅಂತಂದರೆ ಇಟ್ ಹ್ಯಾವ್ಸ್ ಟು ಸಿಂಥಿಸಿಸ್ ಆಫ್ ಕೆಮಿಕಲ್ಸ್, ಜೀವಕೋಶಕ್ಕೆ ಬೇಕಾಗಿರುವ ಅಗತ್ಯವಾಗಿರುವ ರಾಸಾಯನಿಕ ವಸ್ತುವನ್ನು ಸ್ರವಿಕೆ ಮಾಡುತ್ತೆ. ಈ ರಾಸಾಯನಿಕ ವಸ್ತುಗಳನ್ನು ಸ್ರವಿಸೋದ್ರಿಂದ ಇದನ್ನು ಏನಂತ ಕರೀತಾರೆ ಅಂದರೆ ಸೆಲ್ ಕೆಮಿಕಲ್ ಫ್ಯಾಕ್ಟ್ರಿ ಅಂತ ಕರಿತೀವಿ. ಜೀವಕೋಶದ ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಓಕೆ, ಆಮೇಲೆ ಇದು ಏನು ಮಾಡುತ್ತೆ ಅಂದರೆ ರೈಬೋಸೋಮ್ಸಿಂದ ಪ್ರೋಟೀನನ್ನು ಸಿಂಥಿಸಿಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೈಬೋಸೋಮ್ಸ್ಗಳಲ್ಲಿ ಪ್ರೋಟೀನನ್ನು ಉತ್ಪತ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದಲ್ಲಿ ಉಪಯುಕ್ತವಾದಂಥ ಎಂಜೈಮ್ಗಳನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದರಿಂದ ಇದನ್ನು
ಎಂಜೈಮ್ಸ್ ಬ್ಯಾಗ್ ಅಂತಾನೆ ಕರಿತೀವಿ, ಸ್ಟೋರೇಜ್ ಆಫ್ ಎಂಜೈಮ್ಸ್ ಅಂತಾನೆ ಕರೀತಾರೆ. ಸ್ಟೋರೇಜ್ ಆಫ್ ಎಂಜೈಮ್ಸ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಗಾಲ್ಗಿ ಕಾಂಪ್ಲೆಕ್ಸ್ ಅಲ್ಲಿ ಇರುತ್ತೆ. ಇದನ್ನ ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಇದನ್ನ ಜೀವಕೋಶದ ಅಂಚೆ ಕಚೇರಿಯಿಂದ ಕರೀತಾರೆ. ಕಾರಣ ಟಾರ್ಗೆಟೆಡ್ ಆರ್ಗನ್ಸ್ಗೆ ಕೆಮಿಕಲ್ಸ್ ಅನ್ನು ತಲುಪಿಸುತ್ತೆ, ಅದಕ್ಕೋಸ್ಕರ ಇದನ್ನ ಪೋಸ್ಟ್ ಆಫೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಾಪಿಕ್ ಪೊಲೀಸ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಯಾವುದು ಜೀವಕೋಶಕ್ಕೆ ಅಗತ್ಯ ಇದೆಯೋ ಅದನ್ನ ಒಳಗಡೆಗೆ ಬಿಡುತ್ತೆ, ಯಾವುದು ಅಗತ್ಯ ಇಲ್ಲವೋ ಅದನ್ನ ಬಿಡೋದಿಲ್ಲ. ಅದಕ್ಕೋಸ್ಕರ ಇದನ್ನ ಏನಂತ ಕರೀತಾರೆ ಅಂದರೆ ಟ್ರಾಪಿಕ್ ಪೊಲೀಸ್ ಆಫ್ ದಿ ಸೆಲ್ಸ್ ಅಂತ ಕರೀತಾರೆ, ಸಂಚಾರಿ ಪೊಲೀಸ್ ಅಂತ ಕರೀತಾರೆ. ಸ್ಪರ್ಮ್, ಮೇಲ್ನಲ್ಲಿ ಪ್ರೊಡಕ್ಷನ್ಸ್ ಆಗುವಂಥ ಸ್ಪರ್ಮ್ನಲ್ಲಿ ಆಕ್ರೋಸಮ್ಸ್ಗಳನ್ನಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಈ ಸ್ಪರ್ಮ್ ಸೆಲ್ಸಲ್ಲಿ ಆಕ್ಚುಲಿ ಗಾಲ್ಗಿ ಕಾಂಪ್ಲೆಕ್ಸ್ ಏನಕ್ಕೆ ಬದಲಾವಣೆ ಆಗುತ್ತೆ ಅನ್ನೋದನ್ನ UPSCಗೆ ಕೇಳಿದ್ದಾನೆ. ಆಕ್ರೋಸೋಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಕ್ರೋಸೋಮ್ಸ್ ಎಲ್ಲಿರುತ್ತೆ ಅಂದರೆ ಈ ತಲೆ ಭಾಗದಲ್ಲಿ ಹೆಡ್ ಆಫ್ ದಿ ಸ್ಪರ್ಮ್ ಇರುತ್ತಲ್ಲ, ವೀರ್ಯಾಣುವಿನ ತಲೆಭಾಗ ಇರುತ್ತಲ್ಲ ಅದರೊಳಗಿರುತ್ತೆ. ಅದಿರೋದ್ರಿಂದ ಏನು ಉಪಯೋಗ ಅಂತಂದರೆ ಎಗ್ಗನ್ನು ಪೆನೆಟ್ರೇಟ್ ಮಾಡಿಕೊಂಡು ಕೊರ್ಕೊಂಡು ಒಳಗಡೆಗೆ ಹೋಗೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಓಕೆ, 1 ml ಸ್ಪರ್ಮನ್ನು ತೆಗೆದುಕೊಂಡ್ರೆ ಮೊದಲಿಗೂ 9 to 10 lakhs ಇತ್ತು, ಈಗ 8 to 9 lakhs ಇರ್ತವೆ ಇವು. ಓಕೆ, 8 to 9 lakhs ಇರ್ತವೆ. 60% ಒಬ್ಬ ವ್ಯಕ್ತಿ ಪ್ರೆಗ್ನೆನ್ಸಿ ಆಗಬೇಕು ಅಂತಂದರೆ ಸ್ಪರ್ಮ್ ಕ್ವಾಂಟಿಟಿ ಎಷ್ಟಿರಬೇಕು ಅಂತಂದರೆ 60% ಆಫ್ ಹೆಲ್ತಿ ಸ್ಪರ್ಮ್ಸ್ ಇರಬೇಕು. 60% ಆಫ್ ಹೆಲ್ತಿ ಸ್ಪರ್ಮ್ಸ್ ಅಂದರೆ ಒಂದು ಸ್ಪರ್ಮ್ ಅಂದರೆ 3 ಪ್ರಮುಖ ಭಾಗಗಳಿರಬೇಕು: ಹೆಡ್ಡು, ಬಾಡಿ, ಟೇಲ್, ತಲೆ, ದೇಹ ಮತ್ತು ಬಾಲಗಳಿರಬೇಕು. ಈ 3 ಇದ್ರೆ ಅದನ್ನ ಪರ್ಫೆಕ್ಟ್ ಸ್ಪರ್ಮ್ಸ್ ಅಂತ ಕರಿತೀವಿ. ಇವು 60%ಗಿಂತ ಜಾಸ್ತಿ ಇದ್ರೆ ಮಾತ್ರ ಪ್ರೆಗ್ನೆನ್ಸಿ ಆಗೋದು. ಅದಕ್ಕೋಸ್ಕರನೇ ಸ್ಪರ್ಮ್ ಕೌಂಟ್ ಟೆಸ್ಟ್ ಮಾಡಿದಾಗ 5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೂ ಮಾತ್ರ ಪ್ರೆಗ್ನೆನ್ಸಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಒಂದು ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಮಕ್ಕಳಾಗಲಿಲ್ಲ ಅಂದರೆ ಮೊದಲಿಗೆ ಚೆಕ್ ಮಾಡೋದು ಜೆಂಟ್ಸನ್ನು. ಕಾರಣ ಸ್ಪರ್ಮ್ ಕೌಂಟನ್ನು ಮಾಡೋದು ಈಸಿ. ಹೆಂಗೆ RBCs ಕೌಂಟ್ ಮಾಡ್ತೀವೋ ಆ ರೀತಿಯಲ್ಲಿ, ಅಂದರೆ ಕೆಂಪು ರಕ್ತಕಣಗಳು ಕೌಂಟ್ ಮಾಡ್ತೀವಲ್ಲ ಆ ರೀತಿಯಲ್ಲಿ. ಸ್ಪರ್ಮ್ ಕೌಂಟು 5 ಲಕ್ಷಕ್ಕಿಂತ ಕಡಿಮೆ ಇದ್ದಿದ್ರೆ ಮಕ್ಕಳಾಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಅದು ಮೇಲ್ ಪ್ರಾಬ್ಲಮಿಂದ, ಗಂಡಿನ ಪ್ರಾಬ್ಲಮಿಂದ ಆಗಿರುವಂಥ ಒಂದು ಸಮಸ್ಯೆ. ಬಾರ್ಡರ್ ಲೈನಲ್ಲಿದ್ದರೆ ಒಂದು ಸ್ವಲ್ಪ ಎನ್ಹೆನ್ಸ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಒಳಗಡೆಗೆ ಇದ್ದರೆ ಮಕ್ಕಳಾಗೋದಕ್ಕೆ ಸಾಧ್ಯತೆಯೇ ಇರೋದಿಲ್ಲ. ಅದು ಒಂದು ರೀಸನ್ಸ್ ಕೂಡ ಆಗುತ್ತೆ, ಗೊತ್ತಿರಲಿ. ನೆಕ್ಸ್ಟ್, ಈಗ ನಾವು ಏನೇನು ಮೆಮ್ರೇನಿಯಸ್ ಓದಿದ್ವಿ, ಮೈಟೋಕಾಂಡ್ರಿಯಾ ಓದಿದ್ವಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಓದಿದ್ವಿ, ಲೈಸೋಸೋಮ್ ಓದಿದ್ವಿ, ಗಾಲ್ಗಿ ಕಾಂಪ್ಲೆಕ್ಸ್ ಓದಿದ್ವಿ. ಇನ್ನೊಂದು ವ್ಯಾಕ್ಯೂಲ್ ಇದೆ, ಓದೋಣ. ವ್ಯಾಕ್ಯೂಲ್ ಅಂತ ಕರಿತೀವಿ. ಕನ್ನಡದೊಳಗೆ ರಸದಾನಿ ಅಂತ ಕರೀತಾರೆ, ರಸದಾನಿ. ಏನು ವ್ಯಾಕ್ಯೂಲ್ ಅಂತ ಅಂದರೆ ಜೀವಕೋಶದಲ್ಲಿ ಒಂದು ಎಂಟಿ ಸ್ಪೇಸ್ ಇತ್ತು, ಅಂದರೆ ಖಾಲಿ ಅವಕಾಶ ಅಂತ ಅರ್ಥ. ಅದು ವ್ಯಾಕ್ಯೂಮ್ ಅಂದರೆ ಕೇಳಿದಿರಲ್ಲ, ನಿರ್ವಾತ ಪ್ರದೇಶ ಅಂತ. ಈ ಎಂಟಿ ಸ್ಪೇಸನ್ನು, ಎಂಟಿ ಸ್ಪೇಸ್ ಅಂದರೆ ನಿರ್ವಾತ ಪ್ರದೇಶ ಇತ್ತಲ್ಲ, ಈ ನಿರ್ವಾತ ಪ್ರದೇಶವನ್ನು ನಾವೇಂತ ಕರಿತೀವಿ ಅಂದರೆ ವ್ಯಾಕ್ಯೂಲ್ ಅಂತ ಕರೆದ್ವಿ. ಯಾರೋ ಕಂಡಿಡಿದಿಲ್ಲ ಇದನ್ನ. ಜೀವಕೋಶವನ್ನು ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಅಲ್ಲಲ್ಲೇ ಏನೋ ಖಾಲಿ ಜಾಗ ಇತ್ತು. ಆ ಜಾಗವನ್ನು ನಾವೇನಂತ ಕರೆದ್ವಿ ಅಂದರೆ ವ್ಯಾಕ್ಯೂಲ್, ರಸದಾನಿ ಅಂತ ಕರೆದ್ವಿ. ರಸದಾನಿಯನ್ನು ಆವರಿಸಿರುವ ಪೊರೆ ಯಾವುದು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಇದು. ಟೋನೋಪ್ಲಾಸ್ಟ್ ಅನ್ನುವಂಥ ಮೆಂಬ್ರೇನ್ ಇದನ್ನು ಆವರಿಸಿರುತ್ತೆ. ಇದು ಮೇಡಪ್ ಆಫ್ ಟೋನೋಪ್ಲಾಸ್ಟ್. ಟೋನೋಪ್ಲಾಸ್ಟ್ ಅನ್ನುವಂಥ ಮೆಂಬ್ರೇನ್ ಇದನ್ನು ಆವರಿಸಿಕೊಂಡಿರುತ್ತೆ. ಟೋನೋಪ್ಲಾಸ್ಟ್ ಮೆಂಬ್ರೇನಿಂದ ಮಾಡಲ್ಪಟ್ಟಿರುತ್ತೆ ಇದು. ಇಟ್ಸ್ ಮೇಡಪ್ ಆಫ್ ಟೋನೋಪ್ಲಾಸ್ಟ್ ಮೆಂಬ್ರೇನ್. ಆವರಿಸಿರುವಂಥ ಪೊರೆ ಯಾವುದು ಅಂತ ಒಂದು ಕ್ವಶನ್ಸ್ ಕೇಳ್ತಾನೆ, ಗೊತ್ತಿರಬೇಕು. ಇದನ್ನು ಮುರಾರ್ಜಿ ಪ್ರಿನ್ಸಿಪಲ್ಗೆ ಈ ಕ್ವಶನ್ಸನ್ನು ಕೇಳಿದ್ದ. ಟೋನೋಪ್ಲಾಸ್ಟ್ ಅನ್ನುವಂಥ ಮೆಂಬ್ರೇನಿಂದ ಇದು ಮಾಡಲ್ಪಟ್ಟಿರುತ್ತೆ. ಅನಿಮಲ್ ಸೆಲ್ನಲ್ಲಿ ಸ್ಮಾಲ್ ಸೈಜ್ ಇರುತ್ತೆ. ಅಂದರೆ ನಮಗೆ ಕಡಿಮೆ ಫುಡ್ ಸಾಕು, ಅದಕ್ಕೋಸ್ಕರ ಅದು ಅನಿಮಲ್ ಸೈಜ್ನಲ್ಲಿ ಸ್ಮಾಲ್ ಸೈಜ್ ಇರುತ್ತೆ. ಪ್ಲಾಂಟ್ ಸೆಲ್ನಲ್ಲಿ, ಸಸ್ಯ ಜೀವಕೋಶದಲ್ಲಿ ಲಾರ್ಜ್ ಸೈಜಲ್ಲಿರುತ್ತೆ, ಲಾರ್ಜರ್ ಸೈಜ್, ದೊಡ್ಡ ಗಾತ್ರದಲ್ಲಿ ಇರುತ್ತೆ. ಕಾರಣ ಸಸ್ಯ ಒಂದು ದೊಡ್ಡ ಜೈಗ್ಯಾಂಟಿಕ್ ಸ್ಟ್ರಕ್ಚರನ್ನು ಹೊಂದಿರುವಂಥದ್ದು. ಓಕೆ, ಇದು ಏನು ಮಾಡುತ್ತೆ ಅಂತಂದರೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳನ್ನು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿಡುತ್ತೆ. ಅದಕ್ಕೋಸ್ಕರ ಇದನ್ನ ಸ್ಟೋರೇಜ್ ರೂಮ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ ಕನ್ನಡದಲ್ಲಿ. ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಕರಿತೀವಿ. ಅಗತ್ಯತೆ ವಸ್ತುಗಳನ್ನು ಒಂದು ಕಡೆ ಸ್ಟೋರ್ ಮಾಡ್ಕೊಂಡಿರುತ್ತೆ, ತ್ಯಾಜ್ಯ ವಸ್ತುಗಳನ್ನು, ಅಗತ್ಯತೆ ವಸ್ತುಗಳನ್ನು ಸ್ಟೋರ್ ಮಾಡ್ಕೊಂಡಿರೋದ್ರಿಂದ ಇದನ್ನು ಸ್ಟೋರೇಜ್ ರೂಮ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಏನೇನು ಸ್ಟೋರೇಜ್ ಮಾಡ್ಕೊಂಡಿರುತ್ತೆ ಅಂದರೆ, ಒಂದು ಉದಾಹರಣೆಗೆ ಫುಡ್ ವ್ಯಾಕ್ಯೂಮ್ ಅಂತ ಇದೆ, ಫುಡ್ ವ್ಯಾಕ್ಯೂಲ್ ಅಂತ ಇದೆ. ಈ ಫುಡ್ ವ್ಯಾಕ್ಯೂಲ್ ಫುಡ್ಡನ್ನು ಸಂಗ್ರಹಿಸಿಕೊಂಡಿರುತ್ತೆ. ಓಕೆ, ಇನ್ನೊಂದು ವ್ಯಾಕ್ಯೂಲು, ಇನ್ನೊಂದೇ ಗಾರ್ಬೇಜ್
ಗಾರ್ಬೇಜ್ ವ್ಯಾಕ್ಯೂಲ್ ಇದೆ. ಈ ಗಾರ್ಬೇಜ್ ವ್ಯಾಕ್ಯೂಲ್ ಏನನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂತಂದ್ರೆ ವೇಸ್ಟ್ ಅನ್ನ, ಅನ್ವಾಂಟೆಡ್ ಥಿಂಗ್ಸ್ ಅನ್ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆ, ಇದಿಷ್ಟು ವ್ಯಾಕ್ಯೂಲ್ ಮೇಲೆ ಗೊತ್ತಿರಬೇಕು. ವ್ಯಾಕ್ಯೂಲ್ ಅಂತ ಅಂದ್ರೆ ಎಂಟಿ ಸ್ಪೇಸ್, ಖಾಲಿ ಜಾಗ ಅಂತ. ಒಂದು ಜೀವಕೋಶದಲ್ಲಿ ಎಂಟಿ ಸ್ಪೇಸ್ ಇತ್ತು, ಆ ಸ್ಪೇಸ್ನ ನಾವೆಂತ ಕರೆದ್ವಿ ಅಂದ್ರೆ ವ್ಯಾಕ್ಯೂಲ್ ಅಂತ ಕರೆದ್ವಿ. ನೆಕ್ಸ್ಟ್ ಇದನ್ನ ಆವರಿಸಿರುವಂಥ ಪೊರೆ ಯಾವುದು ಅಂತ ಕೇಳ್ತಾನೆ. ಇದರ ಹೊರಭಾಗದಲ್ಲಿ ಒಂದು ಪೊರೆ ಆವರಿಸಿರುತ್ತೆ, ಇದನ್ನ ಟೋನೋಪ್ಲಾಸ್ಟ್ ಅಂತ ಕರೀತಾರೆ. ಹೊರಭಾಗದ ಮೆಂಬ್ರೇನ್ ಯಾವುದು ಅಂತ ಮುರಜಿ ಪ್ರಿನ್ಸಿಪಲ್ಗೆ ಕೇಳಿದ್ದ, UPSC ಕೂಡ ಕ್ವಶನ್ಸ್ ಆಗಿತ್ತು, ಗೊತ್ತಿರಬೇಕು. ಅನಿಮಲ್ ಸೈಜಲ್ಲಿ ಸ್ಮಾಲ್ ಸೈಜ್ ಇರುತ್ತೆ ಇದು. ಪ್ಲಾಂಟ್ ಸೈಜಲ್ಲಿ ಪ್ಲಾಂಟಲ್ಲಿ ಲಾರ್ಜೆಸ್ಟ್ ಸೈಜ್ ಇರುತ್ತೆ, ಕಾರಣ ಯೂಸೇಜ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ಬೇಕಾಗಿದ್ದ ಅಗತ್ಯ ಮತ್ತು ಅನಗತ್ಯ ವಸ್ತುಗಳನ್ನು, ಆಹಾರ ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿಡುತ್ತೆ. ಅದಕ್ಕೋಸ್ಕರ ಇದನ್ನ ಸ್ಟೋರೇಜ್ ರೂಮ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ಕರೀತಾರೆ. ಫುಡ್ಡನ್ನು ಸಂಗ್ರಹ ಮಾಡ್ಕೊಂಡಿರುತ್ತೆ, ವೇಸ್ಟನ್ನು, ಅನ್ವಾಂಟೆಡ್ ಥಿಂಗ್ಸನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆ, ನಾನು ಮೆಂಬ್ರೇನನ್ನೇ ಹೇಳ್ತಾ ಇದ್ದೆ, ಇದರೊಳಗೆ ಯಾವುದು ಅಂತ. ನೀವು ಒಂದಷ್ಟು ಆರ್ಗನಲ್ಸ್ ಮೇಲೆ, ಮೆಂಬ್ರೇನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಅವನ್ನೆಲ್ಲನೂ ಕೂಡ ಒಂದೇ ಕಡೆ ಓದೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಕಡೆಗೆ ಮೆಂಬ್ರೇನ್ ಅಂತ ಬರ್ಕೊಳ್ಳಿ, ಇನ್ನೊಂದು ಕಡೆಗೆ ಆರ್ಗನ್ಸ್ ಅಂತ ಗೊತ್ತಿರಲಿ, ಯಾವ ಆರ್ಗನ್ಸ್ನ ಅದು ಕವರ್ ಮಾಡಿದೆ. ಉಲ್ಟಾ ಬರೀಣ. ಓಕೆ, ಮೊದಲಿಗೆ ಆರ್ಗನ್ಸ್ ಇರಲಿ, ಎಕ್ಸಾಮ್ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ನಂತರ ಮೆಂಬ್ರೇನ್. ಈ ಉದಾಹರಣೆಗೆ ಮೆದುಳನ್ನು ಆವರಿಸಿರೋ ಪೊರೆ ಯಾವುದು ಅಂತ UPSCಗೆ ಕೇಳಿದಾನೆ. ಬ್ರೈನ್ ಅನ್ನು ಆವರಿಸಿರುವಂಥ ಪೊರೆ ಮೆನೆಂಜೀಸ್ ಅಂತ ಕರೀತಾರೆ. ಮೆನೆಂಜೀಸ್ ಅಂತ ಕರಿತೀವಿ. ಮೆನೆಂಜೀಸ್ ಅಂತ ಕರೀತಾರೆ. ಇದು ಡ್ಯಾಪ್ ಅಂತ, ಡಿಯಾಮೀಟರ್, ಅರ್ಕನಾಯ್ಡ್, ಪಯಾಮೀಟರ್ ಅಂತ 3 ಪೊರೆಗಳಿಂದ ಮಾಡಲ್ಪಟ್ಟಿರುತ್ತೆ. ಆ 3 ಪೊರೆಯನ್ನು ಒಂದೇ ರೀತಿಯಿಂದ ಹೇಳ್ತೀವಿ ಮೆನೆಂಜೀಸ್. ಮೆನೆಂಜಿಐಟಿಸ್ ಅಂತ ಕೇಳಿದ್ರಲ್ಲ, ಮೆನೆಂಜಿಐಟಿಸ್ ಅನ್ನೋದು ಬ್ರೈನಿಗೆ ಬರುತ್ತೆ ಅಂತ ಕೇಳಿರ್ತೀರ. ನೆಕ್ಸ್ಟ್ ಎರಡನೇದು ಹಾರ್ಟ್, ಹೃದಯವನ್ನು ಆವರಿಸಿರುವ ಪೊರೆ ಯಾವುದು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್, FDA ಕ್ವಶನ್ಸ್ ಆಗಿತ್ತು. ಪೆರಿಕಾರ್ಡಿಯಂ. ಪೆರಿ ಅಂದರೆ ಹೊರಗಡೆ, ಕಾರ್ಡಿಯಂ ಅಂದರೆ ಹೃದಯ, ಪೆರಿಕಾರ್ಡಿಯಂ. ನೆಕ್ಸ್ಟ್ ಮೂರನೇದು ಲಂಗ್ಸ್ ಎರಡೇ ಎಕ್ಸಾಮ್ನಲ್ಲಿ ಇಲ್ಲಿವರೆಗೆ ಬಂದಿರೋದು, ಒಂದು UPSCನಲ್ಲಿ, ಇನ್ನೊಂದು PC-ನಲ್ಲಿ. ಇದನ್ನು ಆವರಿಸಿರೋ ಪೊರೆ ಯಾವುದು ಅಂತ ಕೇಳ್ತಾನೆ. ಫ್ಲೂರಾ. ಒಂದು ಅನಿಮಲ್ಸ್ ಸಾವನ್ನ ಹಾಕಿದ್ರೆ ಅಥವಾ ಕಟ್ ಮಾಡ್ತಾ ಇದ್ರೆ ಅದ್ರ ಮೇಲ್ಗಡೆ, ಲಂಗ್ಸ್ ಮೇಲ್ಗಡೆ ಒಂದು ಸೊಳ್ಳೆ ಪರ್ದೆ ರೀತಿಯಲ್ಲಿ, ಮಸ್ಕಿಟೋ ನೆಟ್ ರೀತಿಯಲ್ಲಿ ಹೊರಗಡೆ ತೆಗಿಬೋದು. ಅದನ್ನ ಫ್ಲೂರಾ ಮೆಂಬ್ರೇನ್ ಅಂತ ಕರೀತಾರೆ, ಫ್ಲೂರಾ. ನೆಕ್ಸ್ಟ್ ಸೆಲ್, ಜೀವಕೋಶವನ್ನು ಆವರಿಸಿರೋ ಪೊರೆ ಸೆಲ್ ಮೆಂಬ್ರೇನ್, ಕೋಶ ಪೊರೆ ಅಂತ ಕರಿತೀವಿ. ಇದನ್ನ ಫ್ಲೂರಾ ಅಂತ ಹೇಳಿದ್ವಿ, ಕೋಶ ಪೊರೆ ಅಂತ ಹೇಳ್ತೀವಿ. ಕೋಶ ಪೊರೆ ಗೊತ್ತಿದೆ ಈಗ ಆಲ್ರೆಡಿ. ನೆಕ್ಸ್ಟ್ ನ್ಯೂಕ್ಲಿಯಸ್ ಅನ್ನು ಆವರಿಸಿರೋ ಪೊರೆ ಯಾವುದು ಅಂತ ಕೇಳ್ತಾನೆ. ಮುಂದೆ ಓದ್ತೀರಾ ನೀವು. ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನೋದು ಆವರಿಸಿರುತ್ತೆ. ಕನ್ನಡದಲ್ಲೂ ಹಾಗೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತಾನೆ ತಿಳ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸೆಲ್ ಅನ್ನು ಆವರಿಸಿರೋದು ಸೆಲ್ ಮೆಂಬ್ರೇನು, ನ್ಯೂಕ್ಲಿಯಸ್ ಅನ್ನು ಆವರಿಸಿರೋದು ನ್ಯೂಕ್ಲಿಯರ್ ಮೆಂಬ್ರೇನು. ನೆಕ್ಸ್ಟ್ ಟೀತ್, ಹಲ್ಲನ್ನು ಆವರಿಸಿರೋ ಪೊರೆ ಯಾವುದು ಅಂತ ಕೇಳ್ತಾರೆ. ಟೀತ್. ಹಲ್ಲನ್ನು ಆವರಿಸಿರುವಂಥ ಪೊರೆ ಎನಾಮಲ್. ಹಲ್ಲಿನ ಗಟ್ಟಿ ಭಾಗ ಯಾವುದು ಅಂದರೆ ಇದನ್ನು PSIನಲ್ಲಿ ಕ್ವಶನ್ಸ್ ಕೇಳಿದ್ದ. ಹಾರ್ಡೆಸ್ಟ್ ಪಾರ್ಟ್ ಆಫ್ ದಿ ಟೀತ್ ಯಾವುದು ಅಂತ ಕೇಳ್ತಾನೆ. ದಿಸ್ ಇಸ್ ದಿ ಹಾರ್ಡೆಸ್ಟ್ ಪಾರ್ಟ್. ಯಾಕೆ ಇದು ಅಂತಂದರೆ ಕ್ಯಾಲ್ಸಿಯಂ ಹೆಮಿಹೈಡ್ರೇಟ್ ಅನ್ನುವಂಥ ಸಂಯುಕ್ತದಿಂದ ಮಾಡಲ್ಪಟ್ಟಿರುತ್ತೆ, ಅದಕ್ಕೋಸ್ಕರ ಗಟ್ಟಿಯಾಗಿದೆ. ಇದನ್ನು UPSCಲಿ ಕೇಳಿದ್ದಾನೆ, ಯಾಕೆ ಎನಾಮಲ್ಲು ಗಟ್ಟಿಯಾಗಿರುತ್ತೆ ಅಂತ. ಕ್ಯಾಲ್ಸಿಯಂ ಹೆಮಿಹೈಡ್ರೇಟ್ ಅನ್ನುವಂಥ ಒಂದು ಸಂಯುಕ್ತ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತೆ. ಕನ್ನಡದಲ್ಲೂ ಅಷ್ಟೇ ಎನಾಮಲ್ ಅಂತ ಹೇಳ್ತೀವಿ. ಇದು ಕಠಿಣವಾದಂಥ ವಸ್ತು. ಕಣ್ಣನ್ನು ಆವರಿಸಿರೋ ಪೊರೆ ಯಾವುದು ಅಂತ ಕೇಳಿದ್ದೇನೆ. ಮೊನ್ನೆ FSLಗೆ ಈ ಕ್ವಶನ್ಸ್ ಬಂದಿತ್ತು. ಐಸ್, ಸ್ಕ್ಲೀರಾ. ಕಣ್ಣಿನ ಬಿಳಿ ಭಾಗ ಇದೆಯಲ್ಲ, ವೈಟ್ ಪೋರ್ಷನ್ಸ್ ಆಫ್ ದಿ ಐ ಇದೆಯಲ್ಲ, ಅದಕ್ಕೆ ಸ್ಕ್ಲೀರಾ ಅಂತ ಕರಿತೀವಿ. ಇದು ಕಣ್ಣನ್ನು ಆವರಿಸಿರುವಂಥ ಪೊರೆ. ಓಕೆ, ನೆಕ್ಸ್ಟ್ ಸ್ಕಿನ್, ಚರ್ಮವನ್ನು ಆವರಿಸಿರುವಂಥ ಪೊರೆ ಯಾವುದು ಅಂತ ಕೇಳ್ತಾನೆ. ಎಪಿಡರ್ಮಿಸ್ ಅನ್ನೋದು ನಮ್ಮ ಚರ್ಮವನ್ನು ಆವರಿಸಿರುವಂಥ ಪೊರೆ. ನಿಮಗೊಂದು PSIನಲ್ಲಿ ಕ್ವಶನ್ಸ್ ಕೇಳಿದ್ದ, UV ರೇಸಸ್ ಅನ್ನು ಪ್ರೊಟೆಕ್ಟ್ ಮಾಡುವಂಥ ಚರ್ಮದ ಮೇಲಿರುವ ಪೊರೆ ಯಾವುದು ಅಂತ. ಎಪಿಡರ್ಮಿಸ್. ಚರ್ಮ, ಡರ್ಮಟಾಲಜಿ ಅಂತಾನೆ ಕರಿತೀವಿ. ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಲೂ PSIಗೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದ, ಚೆನ್ನೈ. ಓಕೆ, ಸೆಂಟ್ರಲ್ ಸ್ಕಿನ್ ಲೆದರ್ ರಿಸರ್ಚ್ ಸೆಂಟರ್ ಅಥವಾ ಸೆಂಟ್ರಲ್ ಸ್ಕಿನ್ ರಿಸರ್ಚ್ ಸೆಂಟರ್, ಕೇಂದ್ರೀಯ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ, ಅದು ಕೂಡ ಗೊತ್ತಿರಲಿ. ಡರ್ಮ ಅಂದರೆ ಚರ್ಮ ಅಂತ.
ಓಕೆ, ಸ್ಕಿನ್ ಗೊತ್ತಿರಬೇಕು. ಓಕೆ, ಇದಿಷ್ಟು ಇದು ಲಿವರನ್ನು ಆರಿಸೋದು ಸಿರಸ್ ಅನ್ನುವಂಥ ಮೆಂಬ್ರೇನು ಈ ಲಿವರನ್ನು ಆವರಿಸಿರುತ್ತೆ. ನೆಕ್ಸ್ಟ್ ಒಂದೇ ಕಡೆ ಇರಲಿ ಅನ್ನೋದಕ್ಕೋಸ್ಕರ ಸ್ಟೊಮಕ್ಕನ್ನು ಆವರಿಸಿರೋ ಪೊರೆ ಯಾವುದು ಅಂತ ಕೇಳ್ತಾನೆ. ಮ್ಯೂಕಸ್ ಮೆಂಬ್ರೇನ್. ಜಠರವನ್ನು ಒಳಭಾಗದಲ್ಲಿ ಆವರಿಸಿರುವಂಥ ಪೊರೆ ಯಾವುದು ಅಂತ ಕೇಳ್ತಾನೆ. ಜಠರದ ಒಳಭಾಗದಲ್ಲಿ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಬಿಡುಗಡೆ ಆಗೋದ್ರಿಂದ ಅದನ್ನು ರೆಸಿಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಲೀವ್ಸ್ ಎಲೆಯನ್ನು ಆವರಿಸಿರುವಂಥ ಪೊರೆ ಯಾವುದು ಅಂತ ಮುಂದೆ ಕೂಡ ಕ್ವಶನ್ಸ್ ಕೇಳಿದ್ದ. ಕ್ಯೂಟಿಕಲ್ ಎಲೆಯ ಮೇಲಿರುವ ಮೇಣದ ರೀತಿಯ ಪೊರೆ ಯಾವುದು ಅಂತ ಕೇಳ್ತಾನೆ. ಕ್ಯೂಟಿಕಲ್ ಅನ್ನುವಂಥ ಮೆಂಬ್ರೇನು ಬರುತ್ತೆ. ಓಕೆ, ಈಗ ಇದನ್ನ ಪೊರೆಗಳ ಬಗ್ಗೆ ಇನ್ನೊಂದು ರೌಂಡ್ ತಿಳ್ಕೊಂಡು ಇಲ್ಲಿ ನಿಲ್ಸೋಣ. ಅದನ್ನ ಹಾರ್ಗನ್ಸ್ ಅಂಗಗಳನ್ನು ಯಾವ್ಯಾವ ಮೆಂಬ್ರೇನ್ಗಳು ಆವರಿಸಿವೆ ಅಂತ. ಬ್ರೈನ್ ಮೆನೆಂಜಿಸ್ ಅನ್ನುವಂಥ ಪೊರೆ ಆವರಿಸಿದೆ. ಹಾರ್ಟ್ ಹೃದಯವನ್ನು ಪೆರಿಕಾರ್ಡಿಯಂ ಅನ್ನುವಂಥ ಮೆಂಬ್ರೇನ್ ಆವರಿಸಿದೆ. ಲಂಗ್ಸ್ ಶ್ವಾಸಕೋಶವನ್ನು ಪ್ಲೂರಾ ಅನ್ನುವಂಥ ಮೆಂಬ್ರೇನ್ ಆವರಿಸಿದೆ. ಸೆಲ್ ಮೆಂಬ್ರೇನ್ ಕೋಶ ಪೊರೆ ಆವರಿಸಿದೆ. ನ್ಯೂಕ್ಲಿಯಸ್ ಕೋಶ ಕೇಂದ್ರವನ್ನು ನ್ಯೂಕ್ಲಿಯರ್ ಮೆಂಬ್ರೇನ್ ಎರಡು ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ನೋಡಿ. ನ್ಯೂಕ್ಲಿಯಸ್ ಅನ್ನ ನ್ಯೂಕ್ಲಿಯರ್ ಮೆಂಬ್ರೇನ್, ಸೆಲ್ ಮೆಂಬ್ರೇನ್. ಟೀತ್ ಹಲ್ಲುಗಳನ್ನು ಎನಾಮಲ್ ಆವರಿಸಿರುತ್ತೆ. ಎನಾಮಲ್ ಆವರಿಸಿರುತ್ತೆ. ದಿಸ್ ಇಸ್ ದಿ ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿರುವಂಥ ಅತ್ಯಂತ ಕಠಿಣ ವಸ್ತು. ಕಾರಣ ಕ್ಯಾಲ್ಸಿಯಂ ಹೆಮಿಹೈಡ್ರೇಟ್ ಅನ್ನುವಂಥ ಸಂಯುಕ್ತ ವಸ್ತುವಿನಿಂದ ಇದು ಮಾಡಲ್ಪಟ್ಟಿರುತ್ತೆ. ಐಸ್ ಕಣ್ಣುಗಳನ್ನು ಆವರಿಸಿರುವಂಥ ಪೊರೆ ಸ್ಕ್ಲೀರಾ. ದಿಸ್ ಇಸ್ ದಿ ವೈಟ್ ಪೋರ್ಷನ್ಸ್ ಆಫ್ ದಿ ಹೈ ಬಾಲ್ ಅಂತ ಹೇಳ್ತೀವಿ. ಕಣ್ಣಿನ ಬಿಳಿ ಭಾಗವನ್ನು ನಾವು ಸ್ಕ್ಲೀರಾ ಅಂತ ಕರೆಯೋದು. ಸ್ಕಿನ್ ಹೆಪಿಡರ್ಮಿಸ್ ಮೇಲ್ಭಾಗದ ಚರ್ಮದ ಮೇಲ್ಭಾಗ ಇದೆಯಲ್ಲ ಅದಕ್ಕೆ ಎಪಿಡರ್ಮಿಸ್. ಎಪಿ ಅಂದರೆ ಮೇಲೆ, ಡರ್ಮ ಅಂದರೆ ಚರ್ಮದ ಮೇಲೆ ಇರೋದು. ಲಿವರನ್ನು ಆರಿಸೋದು ಸಿರಸ್ ಅನ್ನುವಂಥದ್ದು ಗೊತ್ತಿರಬೇಕು. ಸ್ಟೊಮಕ್ ಜಠರದ ಒಳಭಾಗದ ಮೆಂಬ್ರೇನ್ ಯಾವುದು ಅಂತಾನೆ ಒಂದು PSI ಕ್ವಶನ್ಸ್ ಕೇಳಿದ್ದ. ಮ್ಯೂಕಸ್ ಮೆಂಬ್ರೇನ್ ಅಂತ ಕರೀತಾರೆ. ಕನ್ನಡದಲ್ಲೂ ಅಷ್ಟೇ ಮ್ಯೂಕಸ್ ಮೆಂಬ್ರೇನ್ ಅಂತಾನೆ ಹೇಳ್ತೀವಿ. ಮ್ಯೂಕಸ್ ಅಂತಲೇ ಶ್ಲೇಷ್ಮ ಲೋಳೆ ರೀತಿಯಲ್ಲಿ ಇರುತ್ತೆ. ಲೀವ್ಸ್ನ ಹೊರಭಾಗದಲ್ಲಿ ಆವರಿಸಿರುವಂಥ ಪೊರೆ ಯಾವುದು ಅಂತ ಕೇಳ್ತಾನೆ. ಕ್ಯೂಟಿಕಲ್ ಮೆಂಬ್ರೇನ್ ಆವರಿಸಿರೋದ್ರಿಂದ ಏನಾಗುತ್ತೆ ಅಂದರೆ ನೀವು ಎಲೆಯ ಮೇಲ್ಭಾಗದಲ್ಲಿದ್ದು ತೇವಾಂಶವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ವಾಟರ್ ವೆಪರೈಸೇಷನ್ ಆಗೋದನ್ನು ತಡೆಯುತ್ತೆ. ನಿಮ್ಗೆ ಗೊತ್ತಿದೆ ಲೋಳೆ ಸರ ಅಂತ ಇರುತ್ತೆ. ಅಲೋವಿರಾದ ಮೇಲೆ ಪ್ಲಾಸ್ಟಿಕ್ ಲೇಯರ್ ಥರ ತೆಗಿಬೋದು. ಅದು ಕ್ಯೂಟಿಕಲ್ ಲೇಯರು. ಅದ್ರ ಒಳಗಡೆ ಇರುವಂಥ ರಸವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿರುತ್ತೆ. ಓಕೆ, ಇಷ್ಟನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸೋಣ. ನಾವು ಅಕ್ಯುರೇಟ್ ಕೋಚಿಂಗ್ ಸೆಂಟರ್ ಅನ್ನುವಂಥ ಆ್ಯಪನ್ನ ಡೆವಲಪ್ ಮಾಡಿದ್ದೀವಿ. ಇದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ನಾವು ಇದೇ ಥರ ಚಾಪ್ಟರ್ ವೈಸಲ್ಲಿ ಕ್ಲಾಸನ್ನು ಮಾಡ್ಕೊಂಡು ಹೋಗ್ತೀವಿ. ಸಂಪೂರ್ಣವಾಗಿ ಸೈನ್ಸನ್ನು ಮುಗಿಸ್ಕೊಡ್ತೀವಿ. ಈ ಆ್ಯಪನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಧನ್ಯವಾದಗಳು.